ಓಂ ಸಾಯಿರಾಮ್. ಶ್ರೀ ಗುರುಚರಿತ್ರೆಯ 35ನೇ ಅಧ್ಯಾಯವು. ಶ್ರೀಮನ್ ಮಹಾಗಣಾಧಿಪತಿಯೇ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀ ಗುರುಭ್ಯೋ ನಮಃ. ಓಂ ಸಾಯಿರಾಮ್. ಸಿದ್ಧಮುನಿಯು ನಾಮಧಾರಕನಿಗೆ ಮುಂದಿನ ಕಥೆಯನ್ನು ಈ ರೀತಿಯಾಗಿ ವಿಸ್ತರಿಸಿ ಹೇಳತೊಡಗಿದನು. ನಾಮಧಾರಕನೇ, ನಂತರ ಪತಿವ್ರತೆಯಾದ ಆ ಸಾವಿತ್ರಿ ಎಂಬ ನಾರಿಮಣಿಯು ಶ್ರೀ ಗುರುನರಸಿಂಹ ಸರಸ್ವತಿ ಯತಿರಾಯರ ಪಾದ ಹಿಡಿದು, ತಂದೆಯೇ, ನಮಗೆ ನಿರಂತರವೂ ನಿನ್ನ ಸ್ಮರಣೆ ಉಳಿಯುವಂತೆ ನನಗೆ ಯಾವುದಾದರೊಂದು ಮಂತ್ರವನ್ನು ಉಪದೇಶಿಸುವ ಕೃಪೆ ಮಾಡಿರಿ, ಮತ್ತು ಮುಂದೆ ನಮ್ಮ ಭವಿತವ್ಯವು ಹೇಗೆ ನಡೆಯುವುದೆಂಬುದನ್ನು ದಯವಿಟ್ಟು ನನಗೆ ತಿಳಿಸಿಕೊಡಿರಿ ಎಂದು ಪ್ರಾರ್ಥನೆ ಮಾಡಿಕೊಂಡಳು. ಅದಕ್ಕೆ ಗುರುದೇವನ ನಸುನಕ್ಕು, ಅಮ್ಮ, ಸ್ತ್ರೀಯರಿಗೆ ಅದೆಂಥ ಮಂತ್ರೋಪದೇಶ ಮಾಡುವುದು? ಭಕ್ತಿಯಿಂದ ಪತಿ ಸೇವೆ ಮಾಡುವುದೊಂದೇ ಅವರಿಗಿರುವ ದಿವ್ಯ ಮಂತ್ರವು. ಸ್ತ್ರೀಯರಿಗೆ ಮಂತ್ರೋಪದೇಶ ಮಾಡಕೂಡದೆಂದು ಧರ್ಮಕಟ್ಟಳೆ ಇದೆ. ಒಂದು ವೇಳೆ ಮಂತ್ರೋಪದೇಶ ಮಾಡಿದರೆ ಆ ಮಂತ್ರಕ್ಕೆ ವಿಘ್ನ ಉಂಟಾಗುವುದು. ಈ ವಿಷಯವಾಗಿ ದೈತ್ಯರ ಗುರುಗಳಾದ ಶುಕ್ರಾಚಾರ್ಯರಿಗೆ ಎಂಥ ವಿಘ್ನ ಒದಗಿತೆಂಬುದನ್ನು ಹೇಳುತ್ತೇನೆ, ಲಕ್ಷ್ಯಗೊಟ್ಟು ಆಲಿಸು. ಪೂರ್ವಕಾಲದಲ್ಲಿ, ಅಂದರೆ ಸಮುದ್ರ ಮಂಥನದ ನಂತರ, ದೇವತೆಗಳಿಗೂ ದೈತ್ಯರಿಗೂ ಯಾವಾಗಲೂ ಕಾಳಗವು ನಡೆಯುತ್ತಲೇ ಇತ್ತು. ದೈತ್ಯರು ದೇವತೆಗಳ ಪ್ರಹಾರದಿಂದ ರಣದಲ್ಲಿ ಸತ್ತ ಕೂಡಲೇ ದೈತ್ಯ ಗುರುವಾದ ಶುಕ್ರಾಚಾರ್ಯರು ತನಗೆ ವಶವಾಗಿದ್ದ ಸಂಜೀವಿನಿ ಮಂತ್ರವನ್ನು ಆ ದೈತ್ಯರ ಮೇಲೆ ಜಪಿಸಿ ಸತ್ತವರನ್ನ ಜೀವಂತಗೊಳಿಸುತ್ತಿದ್ದರು. ಸಂಜೀವಿನಿ ಮಂತ್ರದಿಂದ ಜೀವ ಪಡೆದ ಆ ದೈತ್ಯರು ಮತ್ತೆ ದೇವತೆಗಳ ಮೇಲೆ ಕಾಳಗಕ್ಕೆ ಬರುತ್ತಿದ್ದರು. ಹೀಗೆ ಬಹುದಿನಗಳಿಂದಲೂ ಅವ್ಯಾಹತವಾಗಿ ಯುದ್ಧ ನಡೆಯಲು ಬೇಸೆತ್ತ ಇಂದ್ರನು ಒಂದು ಸಲ ಕೈಲಾಸಕ್ಕೆ ಹೋಗಿ ಶಿವನೆದುರಿಗೆ ಶುಕ್ರಾಚಾರ್ಯನ ಸಂಜೀವಿನಿ ಮಂತ್ರದ ಪ್ರಭಾವವನ್ನು, ಅದರಿಂದಾಗಿ ದೈತ್ಯರು ಮತ್ತೆ ಮತ್ತೆ ಜೀವಗೊಂಡು ದೇವತೆಗಳ ಮೇಲೆ ಯುದ್ಧಕ್ಕೆ ಬರುತ್ತಿರುವುದನ್ನು ನಿವೇದನೆ ಮಾಡಿಕೊಂಡು ಅದಕ್ಕೆ ಪರಿಹಾರ ಮಾಡುವ ಕೃಪೆ ಮಾಡಬೇಕೆಂದು ಪ್ರಾರ್ಥಿಸಿಕೊಂಡರು. ಇಂದ್ರನ ಮಾತನ್ನು ಕೇಳಿ ಶಿವನಿಗೆ ಶುಕ್ರಾಚಾರ್ಯನ ಮೇಲೆ ಬಹಳ ಕೋಪ ಉಂಟಾಯಿತು. ಆತನು ಕೂಡಲೇ ನಂದಿಯನ್ನು ಕರೆದು, ನೀನು ಕೂಡಲೇ ಹೋಗಿ ಈ ಶುಕ್ರಾಚಾರ್ಯನೆಂಬ ದೈತ್ಯ ಗುರುವನ್ನು ಬಂಧಿಸಿ ತರಬೇಕೆಂದು ಆಜ್ಞೆ ಮಾಡಿದನು. ನಂದಿಯು ಶಿವನ ಆಜ್ಞೆಯಂತೆ ಹೋಗಿ ತಪೋನಿರತನಾಗಿ ಕುಳಿತಿದ್ದ ಶುಕ್ರಾಚಾರ್ಯರನ್ನು ಬಾಯಿಯಲ್ಲಿ ಕಚ್ಚಿಕೊಂಡು ಹಿಡಿದುಕೊಂಡು ತಂದು ಶಿವನೆದುರಿಗೆ ಒಗೆದನು. ಶಿವನು ಅವನನ್ನು ಅಗಸ್ತ್ಯ ಮುನಿಯು ಸಮುದ್ರಪಾನ ಮಾಡಿದಂತೆ ನುಂಗಿಬಿಟ್ಟನು. ಶುಕ್ರಾಚಾರ್ಯೋ ಎಷ್ಟೋ ದಿನಗಳವರೆಗೆ ಶಿವನ ಹೊಟ್ಟೆಯಲ್ಲಿಯೇ ಉಳಿದು ಬಿಟ್ಟನು. ಮುಂದೆ ಎಂದೋ ಒಂದು ಸಲ ಶಿವನಿಗೆ ಮರೆವಾದಾಗ ಮೂತ್ರದ್ವಾರದಿಂದ ಹೊರಬಿದ್ದನು. ಮೊದಲು ಶುಕ್ರ ಎಂದು ಕರೆಯಲ್ಪಡುತ್ತಿದ್ದ ದೈತ್ಯಾಚಾರ್ಯನು ಈಗ ಭರ್ಗ, ಅಂದರೆ ಶಿವನ ಹೊಟ್ಟೆಯಿಂದ ಹುಟ್ಟಿ ಬಂದ ಕಾರಣಕ್ಕಾಗಿ ಆತನಿಗೆ ಭಾರ್ಗವನೆಂಬ ಮತ್ತೊಂದು ಹೆಸರು ಉಂಟಾಯಿತು. ಆತನು ಮತ್ತೂ ದೈತ್ಯರಲ್ಲಿಗೆ ಬಂದು ಯುದ್ಧದಲ್ಲಿ ಮಡಿದ ದಾನವರನ್ನು ಮತ್ತೆ ತನ್ನ ಸಂಜೀವಿನಿ ಮಂತ್ರದಿಂದ ಬದುಕಿಸುವ ಕಾಯಕವನ್ನೇ ಕೈಗೊಂಡನು. ಆಗ ಧೃತಿಗೆಟ್ಟ ಇಂದ್ರನು ದೇವಗುರುಗಳಾದ ಬೃಹಸ್ಪತ್ಯಾಚಾರ್ಯರನ್ನು ಕರೆಸಿಕೊಂಡು ಶುಕ್ರಾಚಾರ್ಯರ ಮಂತ್ರ ನೀತಿಯನ್ನು ಸವಿಸ್ತಾರವಾಗಿ ಹೇಳಿ ಅದರಿಂದ ದೇವತೆಗಳಿಗಾಗುತ್ತಿರುವ ತೊಂದರೆಯನ್ನು ವಿವರಿಸಿ ಇದಕ್ಕೆ ಪರಿಹಾರವೇನೆಂದು ನಮಸ್ಕರಿಸಿ ಕೇಳಿಕೊಂಡನು. ಇಂದ್ರನ ಮನವಿಯನ್ನು ಕೇಳಿದ ಬೃಹಸ್ಪತ್ಯಾಚಾರ್ಯರು ಸ್ವಲ್ಪ ಯೋಚಿಸಿ, ದೇವೇಂದ್ರ, ಜಗತ್ತಿನಲ್ಲಿ ಯಾವುದೇ ಪ್ರಭಾವಶಾಲಿಯಾದ ಮಂತ್ರವಿದ್ದರೂ ಅದನ್ನು ಷಟ್ಕರಣಗೊಳಿಸಿದಾಗ, ಅಂದರೆ 6 ಕಿವಿಗಳು ಕೇಳಿಸಿಕೊಂಡಾಗ ಅದರ ಸಾಮರ್ಥ್ಯವು ಕಡಿಮೆಯಾಗುವುದು. ಈಗ ಶುಕ್ರಾಚಾರ್ಯರ ಸಂಜೀವಿನಿ ಮಂತ್ರವನ್ನು ಭ್ರಷ್ಟಗೊಳಿಸುವುದೊಂದೇ ನಮ್ಮ ಉದ್ದೇಶವಾಗಿರಬೇಕು. ಆದ್ದರಿಂದ ಯಾವನಾದರೊಬ್ಬ ಮೇಧಾವಿಯಾದ ಬಾಲಕನನ್ನು ನೀವೀಗ ಕಪಟ ವಿದ್ಯಾರ್ಥಿಯ ರೂಪದಿಂದ ಶುಕ್ರಾಚಾರ್ಯರ ಬಳಿಗೆ ವಿದ್ಯಾಭ್ಯಾಸಕ್ಕಾಗಿ ಕಳುಹಿಸಿಕೊಡಿರಿ ಎಂದು ತಿಳಿಸಿದರು. ಆಗ ದೇವತೆಗಳೆಲ್ಲ ಯೋಚಿಸಿ ಈ ಕಾರ್ಯಕ್ಕೆ ಬೃಹಸ್ಪತ್ಯಾಚಾರ್ಯರ ಮಗನಾದ ಕಚನೇ ಯೋಗ್ಯನೆಂದು ತೀರ್ಮಾನಿಸಿ ಗುರುಗಳಲ್ಲಿ ಈ ವಿಷಯವನ್ನು ಅರಿಕೆ ಮಾಡಿಕೊಂಡರು. ಬೃಹಸ್ಪತ್ಯಾಚಾರ್ಯರು ದೈತ್ಯರ ಬಳಿಗೆ ತಮ್ಮ ಮಗನನ್ನು ಹೇಗೆ ಕಳಿಸುವುದೆಂದು ಯೋಚಿಸುತ್ತಿರುವಾಗ ಕಚನು ತಾನೇ ಮುಂದೆ ಬಂದು ತಂದೆಗೆ ನಮಸ್ಕರಿಸಿ, ಪೂಜ್ಯ ಪಿತನೇ, ದೇವತೆಗಳಿಗೊದಗಿರುವ ಈ ಸಂಕಟವನ್ನು ಪರಿಹರಿಸುವುದಕ್ಕಾಗಿ ನಾನು ಸಂತೋಷದಿಂದ ಶುಕ್ರಾಚಾರ್ಯರ ಬಳಿಗೆ ವಿದ್ಯಾರ್ಥಿಯಾಗಿ ಹೋಗಿ ಸಂಜೀವಿನಿ ಮಂತ್ರವನ್ನು ಷಟ್ಕರಣಗೊಳಿಸುವ ಕಾರ್ಯವನ್ನು ಪೂರೈಸಿಕೊಂಡು ಬರುತ್ತೇನೆ. ಇದಕ್ಕೆ ತಮ್ಮ ಆಶೀರ್ವಾದದ ರಕ್ಷೆಯೊಂದಿದ್ದರೆ ಸಾಕು ಅಂತ ವಿನಂತಿಸಿಕೊಳ್ತಾನೆ. ಮಗನ ಆದರ್ಶ ವಿಚಾರ ಕಂಡು ಬೃಹಸ್ಪತ್ಯಾಚಾರ್ಯರಿಗೆ ಅತ್ಯಾನಂದವಾಯಿತು. ಅವರು ಕಚನಿಗೆ ಶುಕ್ರಾಚಾರ್ಯರಿಗೆ ಸಂಶಯ ಬರದಂತೆ ಆತನು ಅವರ ಆಶ್ರಮದಲ್ಲಿ ಹೇಗೆ ವರ್ತಿಸಬೇಕು ಎಂಬುದನ್ನೆಲ್ಲ ವಿವರವಾಗಿ ತಿಳಿಸಿ ತಮ್ಮ ಮಗನನ್ನು ಶುಕ್ರಾಚಾರ್ಯರ ಬಳಿಗೆ ಕಳಿಸಿಕೊಟ್ಟರು.
ಕಚನು ತಂದೆ ಹಾಗೂ ಇಂದ್ರಾದಿ ದೇವತೆಗಳ ಅಪ್ಪಣೆ ಪಡೆದು ವಿದ್ಯಾರ್ಥಿಗೊಪ್ಪುವ ವೇಷ ಧರಿಸಿ ಶುಕ್ರಾಚಾರ್ಯರ ಬಳಿಗೆ ಹೋದನು. ಶುಕ್ರಾಚಾರ್ಯು ಅಪರಿಚಿತನಾದ ವಿದ್ಯಾರ್ಥಿಯೊಬ್ಬನು ತಮಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ್ದನ್ನು ಗಮನಿಸಿ ಆತನನ್ನು ಮೇಲೆಬ್ಬಿಸಿ ಸಂಶಯದಿಂದ ನೋಡುತ್ತಾ, ನೀನು ಯಾರು, ಏನು ಕಾರಣದಿಂದ ಇಲ್ಲಿಗೆ ಬಂದಿರುವಿ ಅಂತ ಪ್ರಶ್ನೆ ಮಾಡಿದರು. ಆಗ ಕಚನು ಅತಿ ವಿನಯದಿಂದ ಕರೆಜೋಡಿಸಿ, ಆರ್ಯರೇ, ನಾನೋರ್ವ ಬ್ರಾಹ್ಮಣ ಪುತ್ರನು. ತಮ್ಮ ಪ್ರಸಿದ್ಧವಾದ ವಿದ್ವತ್ತಿನ ಪ್ರಶಂಸೆ ಕೇಳಿ ತಮ್ಮಲ್ಲಿ ಸೇವೆ ಮಾಡುತ್ತಾ ವಿದ್ಯಾಭ್ಯಾಸ ಮಾಡಬೇಕೆಂದು ಹಂಬಲ ಉಳ್ಳವನಾಗಿ ಇಲ್ಲಿಗೆ ಬಂದಿರುವೆ. ದಯವಿಟ್ಟು ಕರುಣಾಮೂರ್ತಿಗಳಾದ ತಾವು ತಮ್ಮ ಚರಣ ಸೇವೆಯ ಭಾಗ್ಯವನ್ನು ನನಗೆ ಕರುಣಿಸಬೇಕೆಂದು ಕರುಣೋಕ್ತಿಗಳಿಂದ ಕೇಳಿಕೊಂಡನು. ಆ ವೇಳೆಯಲ್ಲಿ ಶುಕ್ರಾಚಾರ್ಯನ ಏಕೈಕ ಪುತ್ರಿಯಾದ ದೇವಯಾನಿಯು ತಂದೆಯ ಹತ್ತಿರದಲ್ಲಿ ನಿಂತುಕೊಂಡಿದ್ದಳು. ಅವಳು ಕಚನ ಸುಂದರವಾದ ರೂಪ, ಸೌಜನ್ಯತೆ ಹಾಗೂ ಸುಲಕ್ಷಣಗಳನ್ನು ಕಂಡು ಆಕರ್ಷಿಸಲಾದಳು. ಮದನನಂತೆ ಸುಂದರನಾಗಿರುವ ಈ ಬ್ರಾಹ್ಮಣ ಕುಮಾರನೇ ತನ್ನ ಪತಿಯಾದರೆ ತನ್ನ ಬಾಳು ಅದೆಷ್ಟು ಸುಂದರವಾಗಿರಬಹುದು ಎಂದು ಅವಳು ತನ್ನ ಮನಸ್ಸಿನಲ್ಲಿಯೇ ವಿಚಾರ ಮಾಡಿದಳು. ತಂದೆಯು ಕಚನನ್ನು ವಿದ್ಯಾರ್ಥಿಯಾಗಿ ಸ್ವೀಕರಿಸಲು ಅನುಮಾನಿಸುತ್ತಿರುವುದನ್ನು ಗಮನಿಸಿ ತಾನೇ ತಂದೆಯ ಮುಂದೆ ಬಂದ, ಅಪ್ಪಾಜಿ, ಈ ಬ್ರಾಹ್ಮಣ ಕುಮಾರನು ಸರ್ವದೃಷ್ಟಿಯಿಂದಲೂ ಸುಯೋಗ್ಯನಾಗಿ ತೋರುತ್ತಿರುವನು. ನಿನ್ನ ಶಿಷ್ಯ ವೃಂದದಲ್ಲಿ ಈತನನ್ನು ಸೇರಿಸಿಕೊಂಡು ಈತನಿಗೂ ವಿದ್ಯಾಭ್ಯಾಸವನ್ನು ಹೇಳಿಕೊಡಬೇಕು ಅಂತ ವಿನಂತಿಸಿಕೊಂಡಳು. ಶುಕ್ರಾಚಾರ್ಯರು ಮಗಳ ಮಾತನ್ನು ಮಾನ್ಯ ಮಾಡಿ ಕಚನನ್ನು ಶಿಷ್ಯನೆಂದು ಸ್ವೀಕಾರ ಮಾಡಿದನು. ಕಚನೇನೋ ಶುಕ್ರಾಚಾರ್ಯ ಬಳಿಯಲ್ಲಿ ನಿಷ್ಠ ಶಿಷ್ಯನಂತೆ ಸೇವೆ ಸಲ್ಲಿಸುತ್ತಾ ವಿದ್ಯಾಭ್ಯಾಸ ಮಾಡತೊಡಗಿದನು. ಆದರೆ ದೈತ್ಯರು ಈತನ ಮೇಲೆ ಸಂಶಯಗೊಂಡು ಚಿಂತೆಗೊಳಗಾದರು. ಯಾಕೆಂದರೆ ದೇವತೆಗಳು ಎಲ್ಲಿ ತಮ್ಮ ಗುರುಗಳ ಬಳಿಯಲ್ಲಿದ್ದ ಸಂಜೀವಿನಿ ಮಂತ್ರವನ್ನು ಕಪಟ ವೇಷದಿಂದ ಕಲಿತುಕೊಂಡು ಹೋಗುವರೋ ಎಂಬ ಚಿಂತೆಯು ಅವರಲ್ಲಿ ಆಳವಾಗಿ ಬೇರೂರಿ ಬಿಟ್ಟಿತ್ತು. ಹೀಗೆಯೇ ಕೆಲವೊಂದು ದಿನಗಳು ಕಳೆಯುತ್ತಿರಲು ಶುಕ್ರಾಚಾರ್ಯು ಒಂದು ದಿನ ಕಚನನ್ನು ಸಮಿಧ ಅಂದರೆ ಅರಳಿಯ ಕಟ್ಟೆಗಳನ್ನು ತರುವುದಕ್ಕಾಗಿ ಅಡವಿಗೆ ಕಳುಹಿಸಿದನು. ಆತನ ಸಹಾಯಕ್ಕಾಗಿ ಕೆಲವು ದೈತ್ಯರನ್ನು ಕಳುಹಿಸಿದ್ದನು. ದೈತ್ಯರು ಒಂದು ಘೋರಾರಣ್ಯಕ್ಕೆ ಕಚನನ್ನು ಕರೆದೊಯ್ದು ದ್ವೇಷದಿಂದ ಆತನನ್ನು ಕೊಂದು ಹಾಕಿ ತಾವೇ ಸುಮಿಧಗಳನ್ನು ತಕ್ಕೊಂಡು ಗುರುಗಳ ಬಳಿಗೆ ಬಂದರು. ಕಚನು ದೈತ್ಯರೊಂದಿಗೆ ಬಾರದೇ ಇದ್ದುದನ್ನು ಕಂಡು ದೇವಯಾನಿಯು ವ್ಯಾಕುಲಳಾದಳು ಮತ್ತು ತಂದೆಯ ಬಳಿ ಹೋಗಿ ನಮಸ್ಕಾರ ಮಾಡಿ, ಅಪ್ಪಾಜಿ, ದೈತ್ಯರೊಂದಿಗೆ ಅರಣ್ಯಕ್ಕೆ ಹೋಗಿದ್ದ ಕಚನು ಮರಳಿ ಬರಲೇ ಇಲ್ಲವಲ್ಲ, ಆತನು ಎಲ್ಲಿರುವನೆಂಬುದನ್ನು ಪರಿಶೋಧಿಸಿ ಆತನನ್ನು ಬೇಗ ಕರೆತರಬೇಕು, ಅಲ್ಲಿಯವರೆಗೆ ನಾನು ಊಟವನ್ನು ಮಾಡಲಾರೆ ಅಂತ ಸತ್ಯಾಗ್ರಹ ಮಾಡಿಕೊಂಡು ಕುಳಿತು ಬಿಟ್ಟಳು. ಶುಕ್ರಾಚಾರ್ಯಗೆ ಚಿಂತೆ ಎನಿಸಿತು. ಆತನು ತನ್ನ ಜ್ಞಾನದೃಷ್ಟಿಯಿಂದ ನೋಡಲಾಗಿ ಕಚನಿಗೆ ಮರಣ ಉಂಟಾಗಿರುವ ವಿಷಯ ತಿಳಿದು ಬಂತು. ಒಡನೆಯ ಅರಣ್ಯಕ್ಕೆ ಹೋಗಿ ಸಂಜೀವಿನಿ ಮಂತ್ರ ಬಲದಿಂದ ಕಚನನ್ನು ಬದುಕಿಸಿ ಮರಳಿ ಮನೆಗೆ ಕರೆತಂದನು. ಆ ದೇವಯಾನಿಗೆ ಬಲು ಸಂತೋಷವಾಯಿತು. ಮತ್ತೆ ಒಂದು ದಿನಗಳು ಕಳೆದು ಹೋದವು. ತಮ್ಮ ಪ್ರಯತ್ನವು ಸಫಲವಾಗದ್ದರಿಂದ ಕಚನ ಮೇಲಿರುವ ದೈತ್ಯರ ದ್ವೇಷಾಗ್ನಿಯು ಇನ್ನಷ್ಟು ಪ್ರಜ್ವಲವಾಯಿತು. ಮತ್ತೊಂದು ದಿನ ಅರಣ್ಯದಲ್ಲಿ ಏಕಾಂಗಿಯಾಗಿ ಸಿಕ್ಕ ಕಚನನ್ನು ಅವರೆಲ್ಲರೂ ಕೂಡಿ ಕೊಂದು ಹಾಕಿದರು. ಮತ್ತು ಹಿಂದಿನಂತೆ ಕಚನು ಬದುಕಿ ಬರಬಾರದೆಂದು ದುರುದ್ದೇಶದಿಂದ ಆತನ ಹೆಣವನ್ನು ಚೂರು ಚೂರು ಮಾಡಿ ದಶದಿಕ್ಕುಗಳಲ್ಲೂ ಎಸೆದು ಬಂದುಬಿಟ್ರು. ಈ ಸಾರೆಯೂ ಕಚನು ಬಾರದೆ ಇದ್ದನ್ನು ಗಮನಿಸಿದ ದೇವಯಾನಿಯು ಮೊದಲಿನಂತೆಯೇ ತಂದೆಯ ಬಳಿಗೆ ಹೋಗಿ, ಅಪ್ಪಾಜಿ, ಈ ದಿನವೂ ಕಚನು ಮನೆಗೆ ಬಂದಿಲ್ಲ. ಆತನು ನನ್ನ ಪ್ರಾಣ ಸ್ನೇಹಿತನು. ಆತನು ಮರಳಿ ಮನೆಗೆ ಬಾರದಿದ್ದರೆ ನಾನು ವಿಷ ಸೇವಿಸಿ ಪ್ರಾಣತ್ಯಾಗ ಮಾಡುವೆನು ಎಂದು ಪ್ರಲಾಪಿಸತೊಡಗಿದಳು. ಶುಕ್ರಾಚಾರ್ಯರಿಗೆ ಮಗಳ ಮೇಲೆ ತುಂಬ ವಾತ್ಸಲ್ಯ. ಕಾರಣ ಮತ್ತೆ ಜ್ಞಾನದೃಷ್ಟಿಯಿಂದ ನೋಡು, ಅಯ್ಯೋ ಪಾಪ, ಚೂರು ಚೂರು ಮಾಡಿ ಕಚನ ಅಂಗಾಂಗಗಳನ್ನು ಎತ್ತಬೇಕೆತ್ತ ತೂರಿಬಿಟ್ಟಿದ್ದಾರಲ್ಲ ಎಂದು ತನ್ನೊಳಗೆ ತಾನೇ ಅಂದುಕೊಳ್ಳುತ್ತಾ ಮತ್ತೆ ಸಂಜೀವಿನಿ ಮಂತ್ರವನ್ನು ಪಠಣ ಮಾಡಿದನು. ತಕ್ಷಣವೇ ಕಚನು ಜೀವ ಪಡೆದು ಮರಳಿ ಮನೆಗೆ ಬಂದನು. ದೇವಯಾನಿಗಾದ ಸಂತೋಷಕ್ಕೆ ಪಾರವೇ ಇಲ್ಲ. ದೈತ್ಯ ಶಿಷ್ಯರಿಗೆ ಕಚನು ಪುನಃ ಜನ್ಮ ಪಡೆಯುತ್ತಿರುವುದು ಸಮಸ್ಯೆಗಿಟ್ಟುಕೊಂಡಿತು. ಕಚನ ಮೇಲೆ ಗುರುಪುತ್ರಿಯಾದ ದೇವಯಾನಿಯ ಪ್ರೀತಿಯು ಅಧಿಕವಾಗಿದೆ. ಅದೇ ಕಾರಣದಿಂದಲೇ ಅವಳು ತನ್ನ ತಂದೆಗೆ ಹೇಳಿ ಕಚನ ಮೇಲೆ ಸಂಜೀವಿನಿ ಮಂತ್ರವನ್ನು ಪ್ರಯೋಗ ಮಾಡಿಸಿ ಆತನನ್ನು ಪುನಃ ಬದುಕಿಸಿಕೊಳ್ಳುತ್ತಿದ್ದಾಳೆ. ಅದಕ್ಕಾಗಿ ನಾವೀಗ ಒಂದು ಮಹತ್ವದ ಉಪಾಯ ಮಾಡಬೇಕು ಎಂದು ತಮ್ಮೊಳಗೆ ವಿಚಾರ ಮಾಡಿಕೊಂಡರು. ಮುಂದೆ 4-6 ದಿನಗಳಲ್ಲಿ ಏಕಾದಶಿ ತಿಥಿ ಬಂದಿತು. ಆ ದಿನ ದೈತ್ಯರೆಲ್ಲರೂ ಸೇರಿ ಕಚನನ್ನು ಊರ ಹೊರಗೆ ಎಳೆದೊಯ್ದು ಹೊಡೆದು ಕೊಂದು ಹಾಕಿದರು ಮತ್ತು ಆತನ ಶವವನ್ನು ಸಂಪೂರ್ಣವಾಗಿ ಸುಟ್ಟು ಎಲುವಿನ ಬೂದಿಯನ್ನು ಪುಡಿ ಮಾಡಿದರು. ಆ ಬೂದಿಯನ್ನು ಮಧ್ಯದಲ್ಲಿ ಕೂಡಿಸಿ ತಮ್ಮ ಗುರುವಿಗೆ ತಮ್ಮ ಗುರುವಿಗೆ ಕುಡಿಯಲು ಕೊಟ್ಟರೂ ಶುಕ್ರಾಚಾರ್ಯರಿಗೆ ಅದರ ಸುಳಿವು ಸಿಕ್ಕದೆ ಮದ್ಯವನ್ನು ಪ್ರಾಶನ ಮಾಡಿಬಿಟ್ರು.
ಅಂದು ರಾತ್ರಿ ಬಹಳ ಹೊತ್ತಾದರೂ ಕಚನು ಬಾರದೇ ಇದ್ದನ್ನು ಗಮನಿಸಿ ದೇವಯಾನಿಯು ತನ್ನ ತಂದೆಗೆ ಕಚನನ್ನು ಕರೆಸಿಕೊಡು ಎಂದು ಮತ್ತೆ ರೋಧಿಸತೊಡಗಿದಳು. ಜ್ಞಾನಿಯಾದ ಶುಕ್ರಾಚಾರ್ಯನು ಧ್ಯಾನ ದೃಷ್ಟಿಯಿಂದ ನೋಡತೊಡಗಿದನು. ಜಗತ್ತಿನ ಯಾವ ಭಾಗದಲ್ಲೂ ಕಚನು ಕಾಣಿಸಲಿಲ್ಲ. ಈ ಸಂಗತಿಯನ್ನು ಕೇಳಿ ದೇವಯಾನಿಯ ದುಃಖವು ಹೆಚ್ಚಿತು. ಮಗಳ ಮೇಲೆ ಲೋಭಿಯಾಗಿದ್ದ ಶುಕ್ರಾಚಾರ್ಯು ಕಳವಳಗೊಂಡು ಮತ್ತೂ ಶೋಧ ಮಾಡುತ್ತಿರಲು ಕಚನು ತನ್ನ ಒಡಲಲ್ಲಿಯೇ ತೋರತೊಡಗಿದನು. ಮುಂದೇನು ಮಾಡಬೇಕೆಂಬ ಚಿಂತೆಯು ಆತನನ್ನು ಕಾಡತೊಡಗಿತು. ಶುಕ್ರಾಚಾರ್ಯ ಮಗಳನ್ನು ಕುರಿತು, ವತ್ಸೆ, ಇನ್ನು ಮೇಲೆ ಕಚನು ಬದುಕಿ ಇರಲಾರನು, ಯಾಕೆಂದರೆ ಅವನೀಗ ನನ್ನ ಹೊಟ್ಟೆಯಲ್ಲೇ ಸೇರಿಕೊಂಡು ಬಿಟ್ಟಿದ್ದಾನೆ. ಆತನನ್ನು ಬದುಕಿಸಬೇಕಾದರೆ ನಾನು ಸಾಯಬೇಕಾಗುತ್ತದೆ. ಅಂದ ಮೇಲೆ ನಾನೇನು ಮಾಡಲು ಸಾಧ್ಯ? ಆತನ ಮೇಲೆ ನಿನಗೇಕೆ ಇಷ್ಟೊಂದು ಅಭಿಲಾಷೆ ಎಂದ ಪ್ರಶ್ನೆ ಮಾಡಿದನು. ಅದಕ್ಕೆ ದೇವಯಾನಿಯು, ಅಪ್ಪ, ನಾನು ಕಚನನ್ನು ಪ್ರೀತಿಸುತ್ತಿದ್ದೇನೆ. ಅವನನ್ನೇ ನನ್ನ ಪತಿಯನ್ನಾಗಿ ಮಾಡಿಕೊಂಡು ನಾವಿಬ್ಬರು ನಿನ್ನ ಸೇವೆ ಮಾಡುತ್ತಾ ನಿನ್ನ ಬಳಿಯಲ್ಲಿಯೇ ಇರಬೇಕೆಂಬ ಸಂಕಲ್ಪವು ನನ್ನದಾಗಿದೆ. ಆದ್ದರಿಂದ ನೀನು ಕಚನನ್ನು ಏನಾದರೂ ಪ್ರಯತ್ನ ಮಾಡಿ ಬದುಕಿಸಿ ತರಲೇಬೇಕು. ಇಲ್ಲವಾದರೆ ನನ್ನ ಜೀವ ನನ್ನ ಕೈಯಲ್ಲಿದೆ. ನೀನು ಎಲ್ಲರ ಪ್ರಾಣಗಳನ್ನು ಬದುಕಿಸುವಿ, ಆದರೆ ನಿನ್ನ ಪ್ರಾಣವು ಹೋಗುವುದೆಂದು ಹೇಳುವಿಯಲ್ಲ. ಇದು ತೀರಾ ವಿಚಿತ್ರ ಸಂಗತಿ ಎಂದು ನುಡಿದಳು. ಆಗ ಶುಕ್ರಾಚಾರ್ಯು, ಇದು ಸುಳ್ಳಲ್ಲ ಮಗಳೇ. ಸಂಜೀವಿನಿ ಮಂತ್ರವನ್ನು ನನ್ನ ಹೊರತು ಬೇರೆ ಇನ್ನಾರೂ ಅರಿತವರಿಲ್ಲ. ಅಂದ ಮೇಲೆ ಕಚನನ್ನು ಬದುಕಿಸುವುದಕ್ಕಾಗಿ ನಾನು ಸತ್ತು ಬಿದ್ದರೆ ನನ್ನನ್ನು ಬದುಕಿಸುವರು ಯಾರು? ಈ ಮಂತ್ರವನ್ನು ಬೇರಾರಿಗೂ ಹೇಳಲಿಕ್ಕಾಗದು. ಷಟ್ಕರ್ಣ ಶ್ರುತವಾದರೆ ಮಂತ್ರದ ಪ್ರಭಾವವು ನಾಶವಾಗುವುದು ಎಂದು ಹೇಳಿದನು. ಆದರೆ ದೇವಯಾನಿಯು ತನ್ನ ಹಠವನ್ನು ಬಿಡಲಿಲ್ಲ. ಅಪ್ಪ, ನೀನು ಸಂಜೀವಿನಿ ಮಂತ್ರವನ್ನು ಮೊದಲು ನನಗೆ ಕಲಿಸು. ಒಂದು ವೇಳೆ ನೀನು ಕಚನ ಮೇಲೆ ಆ ಮಂತ್ರ ಪ್ರಯೋಗಿಸಿದಾಗ ನಿನಗೆ ಮರಣ ಉಂಟಾದರೆ ನಾನು ಮಂತ್ರವನ್ನು ಜಪಿಸಿ ನಿನ್ನನ್ನು ಬದುಕಿಸುವೆ ಎಂದು ಆತನ ಪಾದ ಹಿಡಿದು ಅಳಹತ್ತಿದಳು. ಶುಕ್ರಾಚಾರ್ಯರಿಗೆ ದಿಕ್ಕು ತೋಚದಾಯಿತು. ಮಗಳೇ, ಸ್ತ್ರೀಯರಿಗೆ ಮಂತ್ರೋಪದೇಶ ಮಾಡಿದರೆ ದೋಷ ಬರುವುದೆಂದು ಶಾಸ್ತ್ರಾಧಾರ ಉಂಟು. ಸ್ತ್ರೀಗೆ ಅವಳ ಪತಿಯ ಸೇವೆಯೇ ಮಹಾಮಂತ್ರವಾಗಿದೆ ಎಂದು ಪರಿಪರಿಯಾಗಿ ತಿಳಿಸಿ ಹೇಳಿದರು. ದೇವಯಾನಿಯು ತನ್ನ ಹಠ ಬಿಡಲಿಲ್ಲ. ಅವಳು ತಂದೆಯನ್ನು ಕುರಿತು ಅತಿ ದುಃಖದಿಂದ, ಅಪ್ಪ, ಹಾಗಾದರೆ ನೀನು ನಿನ್ನ ಸಂಜೀವಿನಿ ಮಂತ್ರವನ್ನು ಜಪಿಸುತ್ತಾ ಸುಖವಾಗಿ ಬಾಳಿಕೊಂಡಿರು. ನಾನು ಮಾತ್ರ ಕಚನಿಲ್ಲದೆ ಜೀವದಿಂದ ಬದುಕಿ ಉಳಿಯುವುದು ಅಸಾಧ್ಯವಾದ ಮಾತು ಎಂದು ನುಡಿಯುತ್ತಲೇ ಮೂರ್ಛೆ ಹೋಗಿ ನೆಲದ ಮೇಲೆ ಬಿದ್ದು ಬಿಟ್ಟಳು. ಮಗಳ ಮೇಲಿನ ಶುಕ್ರಾಚಾರ್ಯ ಪ್ರೀತಿಗೆ ಮಿತಿ ಇರಲಿಲ್ಲ. ಅದರಿಂದ ಅವಳಿಗೆ ಶೈತ್ಯೋಪಚಾರ ಮಾಡಿ ಮೇಲೆಬ್ಬಿಸಿದನು. ಉಪಾಯ ಕಾಣದೆ ಅವಳಿಗೆ ಸಂಜೀವಿನಿ ಮಂತ್ರವನ್ನು ಉಪದೇಶ ಮಾಡಿದನು. ಶುಕ್ರಾಚಾರ್ಯ ಮಗಳಿಗೆ ಮಂತ್ರೋಪದೇಶ ಮಾಡುತ್ತಿರುವುದನ್ನು ಆತನ ಹೊಟ್ಟೆಯಿಂದಲೇ ಕೇಳಿಸಿಕೊಂಡ ಕಚನೂ ಸಹ ಕೇಳಿಸಿಕೊಂಡನು. ಅದರಿಂದಾಗಿ ಮಂತ್ರಕ್ಕೆ ಷಟ್ಕರ್ಣ ಶ್ರುತಿಯಾಯಿತು. ಅನಂತರ ಕಚನಿಗಾಗಿ ಶುಕ್ರಾಚಾರ್ಯ ಸಂಜೀವಿನಿ ಮಂತ್ರವನ್ನು ಪಠಿಸಿದನು. ಕೂಡಲೇ ಕಚನು ಶುಕ್ರಾಚಾರ್ಯ ಹೊಟ್ಟೆಯನ್ನು ಹರಿದು ಹೊರಬಂದನು. ದೇವಯಾನಿಯು ಅದೇ ಮಂತ್ರವನ್ನು ಜಪಿಸಿ ಅನಂತರ ತಂದೆಯನ್ನು ಬದುಕಿಸಿಕೊಂಡಳು. ಹೀಗೆ 3 ಸಲ ಆ ಮಂತ್ರವನ್ನು ಕೇಳಿಸಿಕೊಂಡದ್ದರಿಂದ ಕಚನಿಗೆ ಸಂಜೀವಿನಿ ಮಂತ್ರವು ಕಂಠಪಾಠವಾಯಿತು. ತಾನು ಬಂದ ಕೆಲಸವು ಯಶಸ್ವಿಯಾಯಿತೆಂದು ಸಂತೋಷ ಹೊಂದಿದ ಕಚನು ಶುಕ್ರಾಚಾರ್ಯಗೆ ನಮಸ್ಕರಿಸಿ, ಗುರುಗಳೇ, ದೈತ್ಯರು ನನ್ನ ಮೇಲೆ ಮಾಡುತ್ತಿರುವ ದೇಶದಿಂದಾಗಿ ನಾನು ವಿನಾಕಾರಣ ಸತ್ತು ಹೋಗಬೇಕಾಗುತ್ತದೆ. ಆದ ಕಾರಣ ನನಗೆ ಹೊರಡುವುದಕ್ಕೆ ಅಪ್ಪಣೆ ಕೊಡಿರಿ. ತಮ್ಮ ದಯೆಯಿಂದ ನಾನು ವಿದ್ಯಾವಂತನಾಗಿದ್ದೇನೆ. ತಮ್ಮ ಕೃಪೆಯಿಂದ ನನ್ನ ಮನೋಭಿಲಾಷೆಗಳೆಲ್ಲವೂ ಪೂರೈಸಿದೆ. ನನಗಿನ್ನೂ ಅಪ್ಪಣೆ ಕೊಡಬೇಕು, ಅಪ್ಪಣೆಯಾಗಬೇಕೆಂದು ಶುಕ್ರಾಚಾರ್ಯ ಪಾದಗಳಿಗೆ ನಮಸ್ಕರಿಸಿದನು. ಶುಕ್ರಾಚಾರ್ಯು ಯೋಚಿಸುತ್ತಿರುವಾಗಲೇ ದೇವಯಾನಿಯು ಮುಂದೆ ಬಂದು, ಕಚನೆ, ನೀನು ನನ್ನನ್ನು ಮದುವೆಯಾಗಬೇಕು. ಯಾಕೆಂದರೆ ನಾನು ನಿನ್ನನ್ನು ದೈತ್ಯರು 3 ಸಲ ಕೊಂದು ಹಾಕಿದ್ದರೂ ಸಹಿತ ಕೇವಲ ನಿನ್ನ ಮೇಲಿನ ಪ್ರೀತಿಗಾಗಿಯೇ ನಿನ್ನನ್ನು ನನ್ನ ತಂದೆಯಿಂದ ಬದುಕಿಸುತ್ತೇನೆ. ಅದಕ್ಕಾಗಿ ಆ ಉಪಕಾರ ಸ್ಮರಣೆಗಾಗಿ ಆದರೂ ನೀನು ನನ್ನ ಪತಿಯಾಗಲೇಬೇಕು ನುಡಿದಳು. ಕಚನೊಳಗೆ ವಿನಯದಿಂದಲೇ, ತಂಗಿ ದೇವಯಾನಿ, ನೀನು ನನ್ನ ಮಡದಿಯಾಗುವುದಕ್ಕೆ ಅದೆಂತೂ ಸಾಧ್ಯ? ನೀನು ಗುರುಗಳ ಮಗಳು, ಗುರುಪುತ್ರಿಯು ಸಹೋದರಿಯ ಸಮಾನಳೆಂದು ಶಾಸ್ತ್ರಗಳು ಹೇಳುತ್ತಿವೆ. ಅಲ್ಲದೆ ನೀನು ನನಗೆ 3 ಸಲ ಪುನರ್ಜನ್ಮ ಕೊಟ್ಟಿರುವಿರಿ. ಅಂದ ಮೇಲೆ ನೀನು ನನಗೆ ಮಾತೃಸ್ವರೂಪಳಾದವಳಂತೆ. ಇಂತಹ ಆದರ್ಶ ತಾಯಿಯು ತಂಗಿಯೂ ಆಗಿರುವ ನಿನ್ನನ್ನು ಮದುವೆಯಾದರೆ ನಾನು ನರಕ ಭಾಜನನಾಗಬೇಕಾಗಿತ್ತು. ಎಲ್ಲ ಋಷಿಮುನಿಗಳ ದೂಷಣೆಗೆ ಪಾತ್ರನಾಗಬೇಕಾದೀತು. ನಿನ್ನ ಆಸೆ ಏನಿದ್ರೂ ಗುರುಪುತ್ರಿಯಾದ ನಿನ್ನನ್ನು ಸಹೋದರಿ ಎಂದು ಸ್ವೀಕರಿಸುವನೇ ಹೊರತು ನೀನು ಮಡದಿಯಾಗಲು ಯೋಗ್ಯಳಲ್ಲ ಎಂದು ನುಡಿದು ಬಿಟ್ಟನು. ಕಚನು ಕಟ್ಟಿಗೆ ಮುರಿದ ಹಾಗೆ ಹೇಳಿದ್ದನ್ನು ಕೇಳಿ ದೇವಯಾನಿಗೆ ತುಂಬ ಕೋಪ, ಅಪಮಾನಗಳುಂಟಾದವು. ಅವಳು ಕ್ರೋಧ ತಪ್ತಳಾಗಿ, ಕಚನೇ, ನೀನು ಸ್ವಾರ್ಥಿಯಾಗಿರುವಿ. ನನ್ನ ಅಂತಃಕರಣದ ಆಸೆಯನ್ನು ನಿರಾಸೆಗೊಳಿಸಿದೆ.
ಆದ ಕಾರಣ ನೀನು ನನ್ನ ತಂದೆಯ ಹತ್ತಿರ ಕಲಿತ ವಿದ್ಯೆ ಎಲ್ಲವೂ ನಿನಗೆ ಮರೆತು ಹೋಗಲಿ. ನೀನು ನನ್ನ ತಂದೆಯಿಂದ ಕಲಿತಿರುವ ಸಂಜೀವಿನಿ ಮಂತ್ರವು ನಿಷ್ಪ್ರಯೋಜಕವಾಗಲಿ ಎಂದು ಶಾಪ ಕೊಟ್ಟು ಬಿಟ್ಟಳು. ಅವಳು ಸುಮ್ಮನೆ ಶಾಪ ನೀಡಿದ್ದರಿಂದ ಕಚನಿಗೂ ಕೋಪ ಬಂದಿತು. ಆತನು, ದೇವಯಾನಿ, ನೀನು ನಿರಪರಾಧಿಯಾದ ನನಗೆ ವಿನಾಕಾರಣ ಶಾಪ ಕೊಟ್ಟೆ. ಸೋದರ ಸ್ವರೂಪನಾದ ನನ್ನನ್ನು ಕಾಮಕ ದೃಷ್ಟಿಯಿಂದ ಅವಲೋಕಿಸಿದಿ. ಆ ಕಾರಣದಿಂದ ನಾನು ನಿನಗೆ ಶಾಪ ಕೊಡುವೆ. ನೀನು ಬ್ರಾಹ್ಮಣ ಜಾತಿಯವನನ್ನು ಮದುವೆಯಾಗದೆ ಬೇರೊಂದು ಕುಲದವನ ಮಡದಿಯಾಗು ಎಂದು ಶಪಿಸಿದನಲ್ಲದೆ, ಬ್ರಹ್ಮಜ್ಞಾನಿಯಾದ ನಿನ್ನ ಪಿತನು ಅಯೋಗ್ಯ ಸ್ತ್ರೀಯಾದ ನಿನಗೆ ಮಂತ್ರೋಪದೇಶ ಮಾಡಿದ ಪ್ರಯುಕ್ತ ಆ ಸಂಜೀವಿನಿ ಮಂತ್ರವು ಸತ್ವಹೀನವಾಗಿ ಹೋಗಲಿ ಎಂದು ಶಾಪ ಕೊಟ್ಟು ಹೊರಟು ಹೋಗಿಬಿಟ್ಟನು. ಕಚನ ಶಾಪದಿಂದ ಸಂಜೀವಿನಿ ಮಂತ್ರವು ನಿರ್ವೀರ್ಯವಾಗಿ ಹೋದದ್ದರಿಂದ ಮುಂದೆ ಯುದ್ಧದಲ್ಲಿ ಮಡಿದ ದೈತ್ಯರು ಆ ಮಂತ್ರ ಪ್ರಯೋಗದಿಂದ ಬದುಕದಂತಾದರೂ ಇಂದ್ರ ಮೊದಲಾದ ದೇವತೆಗಳಿಗೆ ಆನಂದ ಉಂಟಾಯಿತು. ಶುಕ್ರಾಚಾರ್ಯ ಸಂಜೀವಿನಿ ಮಂತ್ರವು ಸ್ತ್ರೀಗೆ ಉಪದೇಶಿಸಲ್ಪಟ್ಟ ಕಾರಣದಿಂದಲೇ ತನ್ನ ಸತ್ವವನ್ನು ಕಳೆದುಕೊಂಡು ಅಪ್ರಾಪ್ತವಾಗಿ ಹೋಯಿತು. ಅದಕ್ಕಾಗಿ ಸ್ತ್ರೀಯರಿಗೆ ಮಂತ್ರೋಪದೇಶವು ನಿಷಿದ್ಧವಾಗಿದೆ ಎಂದು ಶ್ರೀ ನರಸಿಂಹ ಸರಸ್ವತಿ ಯತಿಗಳು ಸಾವಿತ್ರಿ ಎಂಬ ಆ ನಾರಿಮಣಿಗೆ ವಿವರಿಸಿ ಹೇಳಿದರು. ಅಲ್ಲದೆ ಸ್ತ್ರೀಯಾದವಳು ಪತಿ ಸೇವೆಯಲ್ಲಿಯೇ ಪರಮಾರ್ಥವನ್ನು ಸಂಪಾದಿಸಬೇಕು. ಒಂದು ವೇಳೆ ಬೇಕೆನಿಸಿದರೆ ತನ್ನ ಗಂಡನ ಅನುಮತಿಯಿಂದಾಗಲಿ ಅಥವಾ ಗುರುಗಳ ಅನುಮತಿಯಿಂದಾಗಲಿ ವ್ರತೋಪವಾಸಗಳನ್ನು ಮಾಡಬಹುದು ಎಂದು ನುಡಿದರು. ಆಗ ಸಾವಿತ್ರಿಯು ಗುರುಗಳಿಗೆ ನಮಸ್ಕರಿಸಿ, ಭಗವನ್, ನಾನು ಈ ಮೊದಲು ಅನೇಕ ವ್ರತ ನಿಯಮಗಳನ್ನು ಆಚರಿಸಿದ್ದೇನೆ. ಈಗ ತಮ್ಮ ಅಮೃತವಾಣಿಯಿಂದ ನನಗೆ ಯಾವುದಾದರೊಂದು ವ್ರತವನ್ನು ಉಪದೇಶಿಸುವ ಕೃಪೆ ಮಾಡಬೇಕೆಂದು ವಿನಂತಿಸಿಕೊಂಡಳು. ಆಗ ಗುರುಗಳ ಸಂಪ್ರೀತರಾಗಿ, ಅವ್ವ, ಈಗ ನಾವು ನಿನಗೊಂದು ವ್ರತವನ್ನು ಹೇಳುತ್ತೇವೆ. ಅದರಿಂದ ನಿನಗೆ ಚಿರ ಸೌಭಾಗ್ಯವು, ನಿನ್ನ ಗಂಡನಿಗೆ ಅಷ್ಟೈಶ್ವರ್ಯಗಳು ಲಭ್ಯವಾಗುವುದು. ಆ ವ್ರತಕ್ಕೆ ಬಹುದಿನಗಳ ಇತಿಹಾಸ ಉಂಟು. ಒಂದು ಸಲ ಶೌನಕಾದಿ ಋಷಿಗಳು ಕೂಡಿಕೊಂಡು ಸೂತ ಪುರಾಣಿಕನಿಗೆ ಸ್ತ್ರೀ ಪುರುಷರಿಬ್ಬರು ಆಚರಿಸಲು ಬರುವಂತಹ ಯಾವುದಾದರೊಂದು ಉತ್ಕೃಷ್ಟವಾದ ವ್ರತವನ್ನು ಹೇಳಬೇಕೆಂದು ಕೇಳಿಕೊಳ್ಳಲು ಸೂತನು ಈ ರೀತಿಯಾಗಿ ಹೇಳತೊಡಗಿದನು. ಎಲೈ ಋಷಿಗಳಿರ, ನಿರ್ವಿಕಲ್ಪ ನಿರಾಮಯ ಪರಬ್ರಹ್ಮ ಸ್ವರೂಪಿಯಾದ ಈಶ್ವರನ ಒಲುಮೆ ಪಡೆಯುವುದಕ್ಕೆ ಸೋಮವಾರ ವ್ರತ ಎಂಬ ಹೆಸರಿನ ಒಂದು ಅಪೂರ್ವವಾದ ವ್ರತರತ್ನ ಉಂಟು. ಅದನ್ನು ಸ್ತ್ರೀ ಪುರುಷರಿಬ್ಬರೂ ಆಚರಿಸಬಹುದು. ಅದರಿಂದ ಮಾನವ ಸಕಲ ಬಯಕೆಗಳು ಈಡೇರುವುದಲ್ಲದೆ ಅಂತ್ಯಕಾಲದಲ್ಲಿ ಮೋಕ್ಷವು ಪ್ರಾಪ್ತವಾಗುವುದು. ವಿರಕ್ತರು, ವಿಷಯ ಲಂಪಟರು, ಕಾಮಾತುರರು, ಸಂಸಾರದಲ್ಲಿ ಸಿಕ್ಕು ಬಳಲಿದವರು ಯಾರಿದ್ದರೂ ಈ ವ್ರತವನ್ನು ಆಚರಿಸಬಹುದು. ಭಕ್ತಿಯಿಂದ ಪೂಜಿಸಿ ವ್ರತಾಚರಣೆ ಮಾಡುವವರಿಗೆ ಈಶ್ವರನು ಪ್ರಸನ್ನನಾಗುವನು. ಒಟ್ಟಾರೆ ಇದೊಂದು ಸುಖಪ್ರದವಾದ ವ್ರತವಾಗಿದೆ. ಸೋಮವಾರ ದಿವಸ ಶಂಕರನ ವ್ರತವನ್ನು ಮಾಡುವುದರಿಂದ ಮಾನವನ ಬಯಕೆಗಳೆಲ್ಲವೂ ಕಾಲದಲ್ಲಿಯೇ ಈಡೇರುವುವು. ನಾಪ್ತ ಭೋಜನ, ಉಪವಾಸಗಳಿಂದ, ವಿಶೇಷದ ಬ್ರಹ್ಮಚರ್ಯದಿಂದ, ವೈದಿಕ ಇಲ್ಲವೇ ಲೌಕಿಕ ಮಾರ್ಗದಿಂದ ಶಿವನನ್ನು ವಿಧಿಪೂರ್ವಕವಾಗಿ ಪೂಜಿಸಬೇಕು. ಗೃಹಸ್ಥ್ಯ, ಬ್ರಹ್ಮಚಾರಿ, ಮುತ್ತೈದೆ, ಕುಮಾರಿ, ವಿಧವೆ ಯಾರೇ ಇದ್ದರೂ ಈ ವ್ರತವನ್ನು ಅಗತ್ಯವಾಗಿ ಮಾಡಬಹುದು. ಈ ವಿಷಯವಾಗಿ ಪೂರ್ವಕಾಲದ ನಿಜವಿದ ಒಂದು ಕಥೆಯನ್ನು ಹೇಳುತ್ತೇನೆ. ಮುನಿಗಳೇ, ನೀವೆಲ್ಲರೂ ಅಸ್ಥೆಯಿಂದ ಆಲಿಸಿರಿ. ಆರ್ಯಾವರ್ತದಲ್ಲಿ ಬಹುದಿನಗಳ ಹಿಂದೆ ನಡೆದ ಈ ಕಥೆಯು ಸ್ಕಂದ ಪುರಾಣದಲ್ಲಿ ಹೇಳಲ್ಪಟ್ಟಿದೆ. ಅದೇನೆಂದರೆ, ಹಿಂದಕ್ಕೆ ಚಿತ್ರವರ್ಮನೆಂಬ ಹೆಸರಿನ ಓರ್ವ ಧರ್ಮ ಪರಿಪಾಲಕನಾದ ರಾಜನಿದ್ದನು. ಯಾರು? ಚಿತ್ರವರ್ಮ ಎಂಬ ರಾಜ. ಆತನು ದುಷ್ಟ ನಿಗ್ರಹ, ಶಿಷ್ಟ ಪಾಲನೆಗಳನ್ನು ಮಾಡುತ್ತಾ ಧರ್ಮದಿಂದ ರಾಜ್ಯವಾಳಿ ಎಲ್ಲ ಬಗೆಯ ಪುಣ್ಯ ಕಾರ್ಯಗಳನ್ನು ಮಾಡಿದನು. ಶೂರನೂ ಪರಾಕ್ರಮಿಯೂ ಆಗಿದ್ದ ಆತನ ರಾಜ್ಯದಲ್ಲಿ ಲಕ್ಷ್ಮಿಯು ಸ್ಥಿರವಾಗಿ ವಾಸಗೊಂಡಿದ್ದಳು. ಆತನ ಧರ್ಮಪತ್ನಿಯಾದರೂ ಒಳ್ಳೆ ಪತಿವ್ರತೆಯಾಗಿದ್ದು ಸರ್ವ ಧಾರ್ಮಿಕ ಕಾರ್ಯಗಳಲ್ಲಿ ಗಂಡನೊಂದಿಗೆ ಸಹಭಾಗಿಯಾಗಿರುತ್ತಿದ್ದಳು. ಆ ದಂಪತಿಗಳಿಗೆ ಸಂತಾನವಿಲ್ಲದ್ದರಿಂದ ಅನೇಕ ಥರದ ವ್ರತ ನಿಯಮಗಳನ್ನು ಆಚರಿಸುತ್ತಾ ದೈವಾರಾಧನೆ ಮಾಡುತ್ತಿದ್ದರು. ಹೀಗಿರುತ್ತಿರಲು ಕೆಲ ಕಾಲದ ನಂತರ ಅವರಿಗೆ ಒಂದು ಕನ್ಯಾರತ್ನ ಹುಟ್ಟಿತು. ಆ ಕೂಸು ಒಳ್ಳೆ ಸುಂದರವೂ ಸಲಕ್ಷಣಗಳುಳ್ಳದ್ದು ಆಗಿತ್ತು. ರಾಜನು ಕೆಲವು ಜ್ಯೋತಿಷರನ್ನು ಕರೆಸಿ ಜಾತಕ ಸಿದ್ಧಪಡಿಸಬೇಕೆಂದು ಕೇಳಿಕೊಂಡನು. ವಿದ್ಯಾವಂತರಾದ ಆ ಜ್ಯೋತಿಷಿಗಳು ಕೂಸಿನ ಲಗ್ನ ಕುಂಡಲಿ ಜನ್ಮಕುಂಡಗಳನ್ನು ಸಿದ್ಧಗೊಳಿಸಿ, ಈ ಕನ್ಯೆಯು ಸಲಕ್ಷಣವುಳ್ಳವಳಾಗಿರುವಳು, ಇವಳ ಜನ್ಮನಾಮವು ಸೀಮಂತಿನಿ ಎಂಬುದಾಗಿದೆ. ಇವಳ ಅನುರೂಪನಾದ ರಾಜಕುಮಾರನನ್ನು ಮದುವೆಯಾಗಿ 10,000 ವರ್ಷಗಳವರೆಗೆ ಮುತ್ತೈದೆಯಾಗಿ ಸಕಲ ಸಂಪದ್ಭರಿತಳಾಗಿ ಗಂಡನೊಂದಿಗೆ ದುರಂಧರಳಾಗಿ ರಾಜ್ಯಭಾರ ನಡೆಸುವಳು ಎಂದು ಆ ಕೂಸಿನ ಭವಿಷ್ಯವನ್ನು ವಿವರಿಸಿದರು. ಅದರಿಂದ ರಾಜ ದಂಪತಿಗಳೇ ಬಹು ಹರುಷವೆಂದೆನಿಸಿತು.
ಅವರು ಬ್ರಾಹ್ಮಣರಿಗೆ ಯಥೇಚ್ಛವಾಗಿ ದಾನ ಧರ್ಮಗಳನ್ನು ಮಾಡಿದರು. ಆದರೆ ಅಲ್ಲಿ ನೆರೆದ ಬ್ರಾಹ್ಮಣರಲ್ಲಿ ಒಬ್ಬ ಪಂಡಿತನು ಮಾತ್ರ ರಾಜನಿಗೆ ಭಯ ಪಡದೆ ಎದ್ದು ನಿಂತು, ರಾಜನ್, ನನ್ನ ಮಾತನ್ನು ಕೇಳು. ನಿನ್ನ ಮಗಳ ಜಾತಕಾನುಸಾರವಾಗಿ ಅವಳಿಗೆ ತನ್ನ 14ನೆಯ ವರ್ಷಕ್ಕೆ ವೈಧವ್ಯ ಪ್ರಾಪ್ತವಾಗುವುದು. ಇದು ಸತ್ಯವಾದ ಭವಿಷ್ಯವು ಎಂದು ನುಡಿದು ಸರಸರನೆ ಹೊರಟು ಹೋಗಿಬಿಟ್ಟನು. ಬ್ರಾಹ್ಮಣನ ಕಠೋರ ಭವಿಷ್ಯವಾಣಿಯನ್ನು ಕೇಳಿ ರಾಜನು ಮೂರ್ಛಿತನಾದನು. ನಂತರ ಪರಿವಾರದವರು ಶೈತ್ಯೋಪಚಾರದಿಂದ ಆತನನ್ನು ಎಚ್ಚರಿಸಿ, ಎಲ್ಲವೂ ಈಶ್ವರನ ಸಂಕಲ್ಪದಂತೆ ನಡೆಯುವುದು, ಅದಕ್ಕೇಕೆ ಚಿಂತಿಸರು ಎಂದು ಸಮಾಧಾನ ಹೇಳಿ ಸಂತೈಸತೊಡಗಿದರು. ಮುಂದೆ ಆ ರಾಜಪುತ್ರಿಯು ಬಿದಿಗೆ ಚಂದ್ರನಂತೆ ದಿನೇ ದಿನೇ ಬೆಳೆಯುತ್ತಾ 7 ವರ್ಷದವಳಾದಳು. ಅವಳಿಗೆ ಮದುವೆ ಮಾಡುವ ಬಗೆ ಹೇಗೆಂದು ರಾಜದಂಪತಿಗಳು ದಿನದಿನವೂ ಚಿಂತಿಸತೊಡಗಿದರು. 14ನೆಯ ವಯಸ್ಸಿಗೆ ಇವಳಿಗೆ ವೈಧವ್ಯವು ಪ್ರಾಪ್ತವಾಗುವುದೆಂದು ಬ್ರಾಹ್ಮಣನು ಹೇಳಿ ಹೋಗಿರುವರನು. ಒಂದು ದಿನ ರಾಜದಂಪತಿಗಳು ಮಾತನಾಡಿಕೊಳ್ಳುತ್ತಿರುವುದು ರಾಜಾಂಗಣದಲ್ಲಿ ಸಖಿಯರೊಂದಿಗೆ ಆಡುತ್ತಿದ್ದ ರಾಜಕುಮಾರಿಯು ಕೇಳಿಸಿಕೊಂಡು ಬಿಟ್ಟಳು. ಅದನ್ನು ಕೇಳಿದಾಗನಿಂದಲೂ ಸೀಮಂತಿಯು ಚಿಂತೆಗೊಳಗಾದಳು. ಮುಂದೆ ಕೆಲವು ದಿನಗಳು ಕಳೆಯುತ್ತಿರಲು ಒಂದು ದಿನ ಯಾಜ್ಞವಲ್ಕ್ಯ ಋಷಿಗಳ ಪತ್ನಿಯಾದ ಮೈತ್ರೇಯಿ ಎಂಬ ಗೌರವಾನ್ವಿತ ಮುತ್ತೈದೆಯು ಅಕಸ್ಮಾತ್ತಾಗಿ ಅವರ ಮನೆಗೆ ಬಂದಳು. ಆ ಮುತ್ತೈದೆಯನ್ನು ಕಂಡೊಡನೆ ಸೀಮಂತಿನಿಯಲ್ಲಿ ಭಕ್ತಿ ಭಾವವು ಉಕ್ಕಿ ಬಂದಿತ್ತು. ತಟ್ಟನೆ ಆ ಸಾಧ್ವಿಯ ಬಳಿಗೆ ಸಾಗಿ, ಅಮ್ಮ, ನನ್ನನ್ನು ರಕ್ಷಿಸು, ನನ್ನ ಮುತ್ತೈದೆತನದ ಕುಂಕುಮವು ಸ್ಥಿರವಾಗುವಂತೆ ಏನಾದರೂ ಒಂದು ಉಪಾಯ ಹೇಳು ಎನ್ನುತ್ತಾ ಅವಳ ಪಾದ ಕಮಲಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದಳು. ಆ ಮೈತ್ರೇಯಿಯು ಸೀಮಂತಿಯನ್ನು ಪ್ರೀತಿಯಿಂದ ಮೇಲೆ ಬಿಸಿ, ಮಗಳೇ, ನೀನು ಉಮಾರಮಣನಿಗೆ ಶರಣು ಹೋಗು. ಆ ಕರುಣಾಳುವಾದ ಶಂಕರನು ನಿನ್ನ ಮುತ್ತೈದೆತನವನ್ನು ರಕ್ಷಿಸುವುದಕ್ಕೆ ಸಮರ್ಥನಿದ್ದಾನೆ. ವತ್ಸೆ, ಸೋಮವಾರ ವ್ರತವೆಂಬ ಹೆಸರಿನದೊಂದು ಅಮೂಲ್ಯವಾದ ವ್ರತರತ್ನವಿದೆ. ಅದರ ವಿಧಾನವು ಹೇಗಿರುವುದೆಂದರೆ, ಪ್ರತಿ ಸೋಮವಾರ ದಿನ ಪ್ರಾತಃ ಕಾಲದಲ್ಲಿ ಬೇಗ ಎದ್ದು ಮಂಗಳ ಸ್ನಾನ ಮಾಡಬೇಕು. ಶುದ್ಧವಾದ ಮಡಿ ವಸ್ತ್ರಗಳನ್ನು ಉಟ್ಟುಕೊಳ್ಳಬೇಕು. ನಂತರ ಸ್ಥಿರ ಮನಸ್ಸಿನಿಂದ ಗೌರೀಪತಿಯನ್ನು ಪೂಜಿಸಬೇಕು. ಶಿವನಿಗೆ ಮಾಡಿದ ಅಭಿಷೇಕದಿಂದ ಪಾಪಕ್ಷಯವಾಗುವುದು. ಪೀಠ ಪೂಜೆಯಿಂದ ಸಾಮ್ರಾಜ್ಯ ಪ್ರಾಪ್ತಿಯಾಗುವುದು. ಗಂಧಾಕ್ಷತೆ ಹಾಗೂ ಹೂವುಗಳನ್ನು ಅರ್ಪಿಸುವುದರಿಂದ ಎಲ್ಲ ಬಗೆಯ ಸುಖ ಸೌಭಾಗ್ಯಗಳುಂಟಾಗುವು. ಧೂಪದಿಂದ ಸುಗಂಧವು, ದೀಪದಿಂದ ಕಾಂತಿಯು, ನೈವೇದ್ಯದಿಂದ ಭೋಗಭಾಗ್ಯಗಳೂ ಪ್ರಾಪ್ತವಾಗುವು. ತಾಂಬೂಲ ನೈವೇದ್ಯದಿಂದ ಗೃಹಲಕ್ಷ್ಮಿಯು ಸ್ಥಿರವಾಗುವಳು. ನಮಸ್ಕಾರದಿಂದ ಚತುರ್ವಿಧ ಪುರುಷಾರ್ಥಗಳು, ಮಂತ್ರ ಜಪದಿಂದ ಅಷ್ಟೈಶ್ವರ್ಯಗಳು ಲಭಿಸುವುವು. ಸ್ತೋತ್ರದಿಂದ ಸಮೃದ್ಧಿಯು, ಬ್ರಾಹ್ಮಣ ಭೋಜನ ಮಾಡಿಸುವುದರಿಂದ ದೇವತೃಪ್ತಿಯು ಉಂಟಾಗುವುವು. ಇಂಥ ಮೂಲ್ಯವಾದ ಫಲದಾಯಕವಾದ ಸೋಮವಾರ ವ್ರತವನ್ನು ಮಾಡಿ ನೀನು ಮುತ್ತೈದೆಯಾಗಿ ಬಾಳು ಎಂದು ಆಶೀರ್ವದಿಸಿದಳು. ಸೀಮಂತಿನಿಯು ಅವಳ ಅಭಿಪ್ರಾಯದಂತೆ ಕೂಡಲೇ ಸೋಮವಾರ ವ್ರತವನ್ನು ಆಚರಿಸತೊಡಗಿದಳು. ವಿವಾಹ ವಯಸ್ಕಳಾದ ಮಗಳನ್ನು ಚಿತ್ರವರ್ಮ ರಾಜನ ಚಿಂತೆಯು ಹೆಚ್ಚಾಯಿತು. ಸದ್ಯ ಮಗಳ ಮದುವೆಯನ್ನಂತೂ ಮಾಡಲೇಬೇಕು. ಮುಂದೆ ಅವಳ ಪ್ರಾರಬ್ಧದಲ್ಲಿದ್ದಂತಾಗಲಿ ಎಂಬ ಮನೋನಿರ್ಧಾರದಿಂದ ವರ ಸಂಶೋಧನೆಗಾಗಿ ತನ್ನ ಮಂತ್ರಿಯನ್ನು ಕಳಿಸಿಕೊಟ್ಟನು. ಮಂತ್ರಿಯು ನಳರಾಜನ ವಂಶದವನಾದ ಇಂದ್ರಸೇನನೆಂಬ ರಾಜನ ಸುತನಾದ ಚಂದ್ರಾಂಗದನೆಂಬ ಉತ್ತಮ ವರನನ್ನು ಕರೆದು ತಂದನು. ರಾಜಕುಮಾರನ ರೂಪ, ಶೌರ್ಯ, ತೇಜಸ್ಸುಗಳು ಎಲ್ಲರಿಗೂ ಮನಮೆಚ್ಚುಗೆಯಾದ್ದರಿಂದ ಚಿತ್ರವರ್ಮ ರಾಜನು ಅತಿ ಸಂತೋಷದಿಂದ ಸೀಮಂತಿನಿಯೊಂದಿಗೆ ಆತನ ಮದುವೆಯನ್ನು ಸಂಭ್ರಮದಿಂದ ನೆರವೇರಿಸಿದನು. ಮದುವೆಗೆ ಬಂದಿದ್ದ ಬೀಗರ ಪರಿವಾರವನ್ನು, ಬ್ರಾಹ್ಮಣೋತ್ತಮರನ್ನು ಹಲವು ಬಗೆಯ ದ್ರವ್ಯ, ಅಲಂಕಾರ, ದಾನ ದಕ್ಷಿಣೆಗಳಿಂದ ಸಂತೃಪ್ತಿಪಡಿಸಿ ಅವರನ್ನೆಲ್ಲ ಬಹು ಸಂಭ್ರಮದಿಂದ ಬೀಳ್ಕೊಟ್ಟನು. ನೂತನ ದಂಪತಿಗಳ ಸಡಗರವನ್ನು ಕಣ್ಣಾರೆ ಕಾಣುವ ಆಸೆಯಿಂದ ಅಳಿಯನನ್ನು ಕೆಲವು ದಿವಸ ತನ್ನ ಅರಮನೆಯಲ್ಲಿಯೇ ಉಳಿಸಿಕೊಂಡನು. ರಾಜಕುಮಾರನಾದರೂ ಹೆಂಡತಿಯ ಮೇಲಿನ ಪ್ರೀತಿಯಿಂದ ಕೆಲವು ದಿನ ಮಾವನ ಮನೆಯಲ್ಲಿ ಸಂತೋಷದಿಂದ ಉಳಿದುಕೊಂಡನು. ಹೀಗಿರುತ್ತಿರಲು ಒಂದು ದಿನ ರಾಜಕುಮಾರನು ತನ್ನ ಪರಿವಾರದೊಂದಿಗೆ ವಿನೋದಾರ್ಥವಾಗಿ ಜಲಕ್ರೀಡೆಯಾಗಲು ಆಡಲು ಯಮುನಾ ನದಿಗೆ ಹೋದನು. ಅವರೆಲ್ಲರೂ ಬಹು ವಿನೋದದಿಂದ ಜಲಕ್ರೀಡೆಯಾಡುತ್ತಿರುವಾಗ ರಾಜಕುಮಾರನು ಒಮ್ಮಿಂದೊಮ್ಮೆಗೆ ನೀರಲ್ಲಿ ಮುಳುಗಿ ಅದೃಶ್ಯನಾಗಿ ಬಿಟ್ಟನು. ಅದರಿಂದ ಎಲ್ಲ ಕಡೆಗೂ ಹಾಹಾಕಾರವೆದ್ದು ಅವರೆಲ್ಲರೂ ಮುಳುಗಿ ರಾಜಕುಮಾರನ ಸಲುವಾಗಿ ಶೋಧ ಮಾಡತೊಡಗಿದರು. ಈ ಸಂಗತಿಯು ಸ್ವಲ್ಪ ಸಮಯದಲ್ಲಿ ಅರಮನೆಗೆ ತಲುಪಿತು. ನಿಮ್ಮ ಅಳಿಯನು ಕಾಲಿಂದಿ ಮಡುವಿನಲ್ಲಿ ಜಲಕ್ರೀಡೆ ಆಡುತ್ತಿರುವಾಗ ಮುಳುಗಿಬಿಟ್ಟನು ಎಂದು ಚಿತ್ರವರ್ಮ ರಾಜನಿಗೆ ಅದಾರೋ ಸುದ್ದಿ ತಿಳಿಸಿದರು. ಕೂಡಲೇ ರಾಜನಿಗೆ ಮೂರ್ಛೆ ಬಂದಂತಾಯಿತು. ರಾಜಕುಮಾರಿಯು ಈ ಸಂಗತಿಯನ್ನು ಕೇಳಿ ಪ್ರಾಣತ್ಯಾಗ ಮಾಡಲು ಸಿದ್ಧಳಾದಳು. ರಾಜನು ಅಳುತ್ತಿರುವ ಹೆಂಡತಿ ಹಾಗೂ ಮಗಳನ್ನು ಸಂತೈಸಿ ನದೀ ತೀರಕ್ಕೆ ಧಾವಿಸಿ ಅಳಿಯನಿಗಾಗಿ ಮಡುವಿನಲ್ಲೆಲ್ಲ ಸಂಶೋಧನೆ ಮಾಡಿಸಿದನು. ಆದರೆ ಅಂಬಿಗರು ಎಷ್ಟೇ ಸಲ ಮುಳುಗಿ ಹುಡುಕಿದರೂ ರಾಜಕುಮಾರನ ಶವವೂ ಸಹ ದೊರೆಯದಾಯಿತು. ಅಳುತ್ತಾ ನದಿಯ ದಡಕ್ಕೆ ಧಾವಿಸಿ ಬಂದ ರಾಜಕುಮಾರಿಗೆ
ಏನು ಸಮಾಧಾನ ಹೇಳಬೇಕೆಂಬುದೇ ರಾಜದಂಪತಿಗಳೇ ಅರ್ಥವಾಗದಂತಾಯಿತು. ರಾಜಕುಮಾರಿಯಾದ ಸೀಮಂತಿಯು ಶೋಕಿಸುತ್ತಾ ಶಿವನನ್ನು ಕುರಿತು ಪ್ರಲಾಪಿಸಿ ಹತ್ತಿದಳು. ದೇವ, ತ್ರಿಪುರಾಂತಕ, ನನಗೆ 14ನೆಯ ವರ್ಷದಲ್ಲಿ ವೈಧವ್ಯ ಯೋಗವಿದೆ ಎಂಬ ಕಾರಣದಿಂದಲೇ ನಾನು ನಿನಗೆ ಶರಣಾಗತಳಾಗಿದ್ದೆ. ಭಕ್ತ ಪರಿಪಾಲಕನೆಂದು ಬಿರುದು ಪಡೆದು ನೀನು ನನ್ನ ಮಾಂಗಲ್ಯವನ್ನು ರಕ್ಷಿಸಬಹುದೆಂದು ಅದೆಷ್ಟೋ ಸವಿಗನ್ನಿಸುಗಳನ್ನು ಕಂಡಿದ್ದೆ. ಪ್ರತಿ ಸೋಮವಾರವೂ ಅದೇ ಆಸೆಯಿಂದ ಗೌರಿ ಸಮೇತನಾದ ನಿನ್ನನ್ನು ಆರಾಧಿಸುತ್ತಾ ಬಂದಿದ್ದೆ. ಆದರೆ ಈಗ ಅದೆಲ್ಲವೂ ವ್ಯರ್ಥವಾಗಿ ಹೋಯಿತು. ಶರಣಾಗತ ಭಕ್ತ ರಕ್ಷಕನೆಂಬ ನಿನ್ನ ಕೀರ್ತಿಗೆ ಕಳಂಕ ಬರಬಾರದು ತಂದೆ. ಬೇಗ ನನ್ನ ಪತಿಯು ಜೀವಂತವಾಗಿ ದೊರೆಯುವಂತೆ ಅನುಗ್ರಹಿಸು. ಅಮ್ಮ ಮೈತ್ರೇಯಿಯೇ, ನಿನ್ನ ಉಪದೇಶದಿಂದಲೇ ನಾನು ಸೋಮವಾರ ಶಂಕರನ ಪೂಜೆಯನ್ನು ವ್ರತವನ್ನು ಕೈಗೊಂಡಿದ್ದೆನು. ನೀನಾದರೂ ಆ ಕರುಣಾನಿಧಿಗೆ ನನ್ನ ಪರವಾಗಿ ವಿನಂತಿಸಿಕೊಂಡು ನನ್ನ ಮಾಂಗಲ್ಯವು ರಕ್ಷಣೆಯಾಗುವಂತೆ ಮಾಡು ತಾಯಿ ಎಂದು ಹಾಡಿಕೊಂಡು ಅಳಹತ್ತಿದಳು. ಮಗಳ ವಿಪರೀತವಾದ ಶೋಕವನ್ನು ಕಂಡ ರಾಜದಂಪತಿಗಳು ಖಿನ್ನವದನರಾಗಿ ದಿಕ್ಕು ತೋರದವರಂತೆ ಕುಳಿತು ಬಿಟ್ಟರು. ಅಷ್ಟರಲ್ಲಿಯೇ ರಾಜಕುಮಾರನ ತಂದೆ ತಾಯಿಗಳಿಗೂ ಈ ಸುದ್ದಿ ತಲುಪಿದ್ದರಿಂದ ಅವರು ಯಮುನಾ ತೀರಕ್ಕೆ ಧಾವಿಸಿ ಬಂದು ತಮ್ಮ ಮಗನನ್ನು ಕಾಣಲಾರದೆ ಕನವರಿಸುತ್ತಾ ಕಂಬನಿಗೆರೆ ತೊಡಗಿದರು. ಬೀಗರಾದ ಇಬ್ಬರು ರಾಜರು, ಬಿಗಿತ್ತಿರಾದ ಇಬ್ಬರು ರಾಣಿಯರು ದುಃಖಾತಿರೇಕದಿಂದ ಒಬ್ಬರನ್ನೊಬ್ಬರು ಅಪ್ಪಿಕೊಂಡು ಅಳತೊಡಗಿದರು. ಇಬ್ಬರು ರಾಜಪರಿವಾರದವರ ಕಣ್ಣೀರು ಕೋಡಿಯಾಗಿ ಹರಿದವು. ಬಹು ಸಮಯದ ನಂತರ ಸೀಮಂತಿಯು ಮನಸ್ಸನ್ನು ಕಲ್ಲಿನಂತೆ ಮಾಡಿಕೊಂಡು ನಿರ್ಧಾರಕ್ಕೆ ಬಂದವಳಂತೆ ತಂದೆಯ ಬಳಿ ಬಂದು, ಅಪ್ಪಾಜಿ, ನಾನು ಪತಿಯೊಂದಿಗೆ ಜಲಸಮಾಧಿ ಹೊಂದಿ ಪ್ರಾಣ ಬಿಡುವೆ. ಯಾಕೆಂದರೆ ಸಂಸಾರದಲ್ಲಿ ವೈಧವ್ಯದಿಂದ ಬಾಳುವುದು ಪ್ರಯೋಜನವಿಲ್ಲದ ಜೀವನವೆನಿಸಿದೆ ಎಂದು ಕೇಳಿಕೊಂಡಳು. ತಂದೆಯು ಉಪಾಯ ಕಾಣದೆ ತಮ್ಮ ಮಗಳು ಪತಿಯೊಂದಿಗೆ ಸಹಗಮನ ಹೋಗುವ ಬಗೆ ಹೇಗೆ ಎಂದು ನೆರೆದಿದ್ದ ಬ್ರಾಹ್ಮಣ ಪಂಡಿತರನ್ನು ವಿಚಾರಿಸಿದನು. ಆದರೆ ರಾಜಕುಮಾರನ ಶವವು ಸಿಕ್ಕದ ಹೊರತು ಸಹಗಮನ ಹೋಗುವುದಕ್ಕೆ ಬರುವುದಿಲ್ಲವೆಂದು ಆ ಪಂಡಿತರೆಲ್ಲರೂ ಅಭಿಪ್ರಾಯಪಟ್ಟರು. ರಾಜನು ಅಳಿಯನ ಶವಕ್ಕಾಗಿ ಮಾಡುವುದನ್ನೆಲ್ಲ ನಾವಾಡಿಗರಿಂದ ಮಡುವನ್ನೆಲ್ಲ ನಾವಾಡಿಗರಿಂದ ಮತ್ತೊಮ್ಮೆ ಶೋಧ ಮಾಡಿಸಿದನು. ಆದರೂ ಪ್ರೇತವು ದೊರೆಯಲೇ ಇಲ್ಲ. ಅಂದ ಮೇಲೆ ಪ್ರೇತವಿಲ್ಲದ ಸಹಗಮನ ಮಾಡುವುದಕ್ಕೆ ಬರಲಾರದೆಂಬ ಕಾರಣದಿಂದ ರಾಜನ ಸೀಮಂತಿಗೆ, ಮಗಳೇ, ಎಷ್ಟು ಹುಡುಕಿದರೂ ಶವವು ಸಿಕ್ಕಲಾರದೆಂದ ಮೇಲೆ ರಾಜಕುಮಾರನು ಸತ್ತಿರುವನೆಂಬುದಕ್ಕೆ ಆಧಾರ ಏನು? ದೈವಲೀಲೆಯೋ ಹೇಗಿದೆಯೋ ಯಾರು ಬಲ್ಲರು. ಈಗಂತೂ ನೀನು ನಿನ್ನ ದುಃಖ ಸಹನ ಮಾಡಿಕೊಂಡು ಪ್ರೇತವು ದೊರೆಯುವವರೆಗೆ ನಿಶ್ಚಿಂತೆಯಿಂದ ನನ್ನ ಮನೆಯಲ್ಲಿರು. ಪ್ರೇತ ದೊರೆತ ಮೇಲೆ ನೀನು ಸಹಗಮನ ಹೋಗುವುದಕ್ಕೆ ನಮ್ಮದೇನೂ ಅಭ್ಯಂತರವಿಲ್ಲ ಎಂದು ಸಮಾಧಾನ ಮಾಡಿ ಮಗಳನ್ನು ಮನೆಗೆ ಕರೆದೊಯ್ದನು. ಮಗನನ್ನು ಕಳೆದುಕೊಂಡ ಇಂದ್ರಸೇನ ರಾಜನಂತೂ ಹುಚ್ಚನಂತಾಗಿ ರಾಜ್ಯ ಭಾರವನ್ನೆಲ್ಲ ಪರಿತ್ಯಜಿಸಿಬಿಟ್ಟನು. ಆದ್ದರಿಂದ ಅವನ ದುಷ್ಟರಾದ ದಾಯಾದಿಗಳೆಲ್ಲರೂ ಕೂಡಿಕೊಂಡು ಆತನ ರಾಜ್ಯವನ್ನು ಅಪಹರಿಸಿ ರಾಜರಾಣಿಯರನ್ನು ಕೈದಿಗಳಂತೆ ಬಂದೀಖಾನೆಯಲ್ಲಿಟ್ಟು ಬಿಟ್ಟರು. ಇತ್ತ ಚಿತ್ರವರ್ಮ ರಾಜನು ಮಗಳ ಮೇಲಿನ ಅತಿಯಾದ ಪ್ರೀತಿಗಾಗಿ ನಿರ್ವಾಹವಿಲ್ಲದೆ ಅವಳನ್ನು ಜೋಕೆ ಮಾಡುತ್ತಾ ಕಾಲ ಕಳೆಯತೊಡಗಿದನು. ಸೀಮಂತಿನಿಯು ವೈಧವ್ಯ ಜೀವನವು ಲೋಕನಿಂದನೆಗೆ ಕಾರಣವಾಗುವುದೆಂದು ಪ್ರಾಣ ಕಳೆದುಕೊಳ್ಳಲು ಸಿದ್ಧಳಾದಾಗ, ಮಗಳೇ, ಇಷ್ಟು ದಿನಗಳಾದರೂ ನಿನ್ನ ಪತಿಯ ಶವ ಸಿಕ್ಕಲಿಲ್ಲವೆಂದ ಮೇಲೆ ನಿನಗೆ ವೈಧವ್ಯವಿಲ್ಲ. ಮೇಲಾಗಿ ನಮಗಿರುವವಳು ನೀನೊಬ್ಬಳೇ ಮಗಳು. ನಿನ್ನನ್ನೇ ನಾವು ಮಗನೆಂದು ತಿಳಿದುಕೊಂಡು ಜೋಪಾನ ಮಾಡುತ್ತೇವೆ. ನೀನು ನಿಶ್ಚಿಂತೆಯಿಂದ ಇದ್ದು ಬಿಡು ಎಂದು ಸಮಾಧಾನ ಹೇಳುತ್ತಿದ್ದನು. ಸೀಮಂತಿನಿಯು ಯಾವುದೂ ನಿರ್ಧಾರವಾಗದ್ದರಿಂದ ಬಹಳ ಚಿಂತೆಗೊಳಗಾದಳು. ದೇವ, ಶಂಕರ, ಏತಕ್ಕಾಗಿ ನನ್ನನ್ನು ವ್ಯರ್ಥವಾಗಿ ಪೀಡಿಸುತ್ತಿರುವಿ ತಂದೆ ಎಂದು ಶಿವನನ್ನು ಮನದಲ್ಲಿಯೇ ಸ್ಮರಿಸುತ್ತಾ ಸೋಮವಾರ ಪೂಜೆಯ ವ್ರತವನ್ನು ಮಾತ್ರ ತಪ್ಪದೆ ಆಚರಿಸುತ್ತಿದ್ದಳು. ಆ ದಿವಸ ಉಪವಾಸದಿಂದಿದ್ದು ಈಶ್ವರನನ್ನು ಪೂಜಿಸುತ್ತಿದ್ದಳು. ಈ ಮೊದಲು ಯಮುನಾ ನದಿಯ ಕಾಳಿಂದಿ ಮಡುವಿನಲ್ಲಿ ಮಾಯವಾಗಿದ್ದ ರಾಜಕುಮಾರನನ್ನು ನಾಗಕನ್ಯೆಯರು ಪಾತಾಳ ಲೋಕಕ್ಕೆ ಕರೆದೊಯ್ದರು. ಅವರು ಯಮುನಾ ನದಿಗೆ ವಿಹಾರಕ್ಕೆಂದು ಬಂದಾಗ ಪ್ರಜ್ಞೆ ಕಳೆದುಕೊಂಡು ನದಿಯ ಪ್ರವಾಹದಲ್ಲಿ ತೇಲಿ ಹೋಗುತ್ತಿದ್ದ ಚಂದ್ರಾಂಗದನಿಗೆ ಅಮೃತ ಸಿಂಪಡಿಸಿ ಸಜೀವಗೊಳಿಸಿಕೊಂಡು ವಾಸುಕಿಯ ರಾಜ್ಯಭಾರ ನಡೆಸುತ್ತಿದ್ದ ನಾಗ ನಗರಕ್ಕೆ ಕರೆತಂದಿದ್ದರು. ಮತ್ತು ಆ ರಾಜಕುಮಾರನನ್ನು ತಮ್ಮ ದೊರೆಯ ದೃಷ್ಟಿಗೆ ಹಾಕುವ ಮಹದಾಸೆಯಿಂದ ಆತನನ್ನು ತಕ್ಷಕನ ಹತ್ತಿರ ಕರೆದೊಯ್ದರು. ಚಂದ್ರಾಂಗದನು ವಿಚಿತ್ರ ವೈಭವದಿಂದ ಕಂಗೊಳಿಸುತ್ತಿದ್ದ ಆ ನಗರವನ್ನು ವಿಸ್ಮಯದಿಂದ ನೋಡುತ್ತಿದ್ದನು. ನಾಗಲೋಕದ ಆ ರಾಜ ನಗರವು ಇಂದ್ರನ ಅಮರಾವತಿಯನ್ನು ಮೀರಿಸುವಷ್ಟು ಸಂಪದ್ಭರಿತವಾಗಿತ್ತು. ಅಲ್ಲಿಯ ಮನೆಗಳು ಸುವರ್ಣ ನಿರ್ಮಿತವಾಗಿದ್ದು ಅವುಗಳ ಗೋಪುರಗಳು ವಜ್ರ, ವೈಡೂರ್ಯ, ನೀಲ, ಪಚ್ಚ, ಮಾಣಿಕ್ಯ ಮತ್ತು ಗೋಮೇಧ, ಪುಷ್ಪರಾಗ ಮುಂತಾದ ನವರತ್ನಗಳಿಂದ ಕೆತ್ತಲ್ಪಟ್ಟು ಸೂರ್ಯನಂತೆ ಲಕ ಲಕ ಹೊಳೆಯುತ್ತಿದ್ದವು. ರಾಜಮಂದಿರದ ವೈಭವವನ್ನಂತೂ ವರ್ಣಿಸಲು ಸಾಧ್ಯವಿಲ್ಲದಂತಿತ್ತು. ಅಂಥ ಅನುಪಮವಾದ ರಾಜಮಂದಿರದಲ್ಲಿ
ಚಂದ್ರಾಂಗದನು ನಾಗಕನ್ಯೆಯರ ಸಂಕೇತದಂತೆ ನಡೆದು ಬಂದನು. ರಾಜಗೃಹದಲ್ಲಿ ದೊಡ್ಡದೊಂದು ಸಭೆಯೇ ನೆರೆದಿತ್ತು. ನಾಗರೂಪಿಗಳಾದ ಮಂತ್ರಿ, ಸರದಾರರ ಮಧ್ಯದಲ್ಲಿರುವ ಉನ್ನತವಾದ ಸಿಂಹಾಸನದ ಮೇಲೆ ನಾಗರಾಜನು ಒಳ್ಳೆ ಅಡ್ಯತೆಯಿಂದ ಕುಳಿತುಕೊಂಡಿದ್ದನು. ರೂಪ ಯಬ್ಬನಗಳಿಂದ ಪರಿಶೋಭಿಸುವ ಅನೇಕ ನಾಗಕನ್ಯೆಯರು ನಾಗರಾಜನಾದ ತಕ್ಷಕನನ್ನು ಪರಿಪರಿಯಿಂದ ಸೇವೆ ಮಾಡತೊಡಗಿದ್ದರು. ಅವರೆಲ್ಲರೂ ಬಹು ಬೆಲೆಯುಳ್ಳ ವಸ್ತ್ರಾಲಂಕಾರಗಳನ್ನು ಧರಿಸಿ ಅಲಂಕೃತರಾಗಿದ್ದರು. ರಾಜಕುಮಾರನಾದ ಚಂದ್ರಾಂಗದನು ತಕ್ಷಕನನ್ನು ಕಂಡೊಡನೆಯೇ ವಿನಯದಿಂದ ಬಾಗಿ ನಮಸ್ಕಾರ ಮಾಡಿದನು. ತಕ್ಷಕನು ಆತನಿಗೆ ಅಭಯವನ್ನಿತ್ತು, ಕುಮಾರ, ಯಾವ ವಂಶದವನು, ಯಾವ ದೇಶದಲ್ಲಿ ವಾಸಿಸುತ್ತಿರುವಿ ಮತ್ತು ಇಲ್ಲಿಗೆ ಬಂದ ಉದ್ದೇಶವೇನು ಎಂದು ಅನೇಕ ಪ್ರಶ್ನೆಗಳನ್ನು ಕೇಳಿದನು. ಅದಕ್ಕೆ ರಾಜಕುಮಾರನು ವಿನೀತನಾಗಿ, ನಾಗಚಕ್ರವರ್ತಿಯೇ, ನಾನು ಚಂದ್ರಾಂಗದನೆಂಬ ಹೆಸರಿನ ರಾಜಕುಮಾರನು. ನಳರಾಜನ ವಂಶೋದ್ಭವನಾದ ಇಂದ್ರಸೇನನು ನನ್ನ ತಂದೆಯು. ನಾವು ನಿಷದ ರಾಜ್ಯದ ಅಧಿಪತಿಗಳು. ನಾನು ನನ್ನ ಹೆಂಡತಿಯಾದ ಸೀಮಂತಿ ಎಂಬ ರಾಜಕುಮಾರಿಯ ಊರಿಗೆ ಹೋಗಿದ್ದಾಗ ವಿಹಾರಾರ್ಥವಾಗಿ ಯಮುನಾ ನದಿಯಲ್ಲಿ ಈಜಾಡತೊಡಗಿದ್ದನು. ಆಗ ನನ್ನ ಪ್ರಾರಬ್ಧ ಯೋಗದಿಂದ ಕಾಲಿಂದಿ ಮಡುವಿನಲ್ಲಿ ಮುಳುಗಿ ಪ್ರಜ್ಞಾಹೀನನಾಗಿರುವಾಗ ದಯಾಳುಗಳಾದ ಈ ನಾಗಕನ್ನಿಕೆಯರು ನನ್ನನ್ನು ಬದುಕಿಸಿ ತಮ್ಮ ದರ್ಶನಕ್ಕಾಗಿ ಕರೆತಂದಿದ್ದಾರೆ. ನಾನು ಪೂರ್ವಜನ್ಮದಲ್ಲಿ ಮಾಡಿದ ಪುಣ್ಯ ವಿಶೇಷದಿಂದಾಗಿಯೇ ನನಗಿಂದು ತಮ್ಮ ಚರಣ ದರ್ಶನದ ಸುಯೋಗ ಒದಗಿ ಬಂದಿತೆಂದು ಭಾವಿಸುತ್ತೇನೆ ಎಂದು ಅತಿ ವಿನಯದಿಂದ ನುಡಿದು ನಮಸ್ಕರಿಸಿದನು. ಆ ರಾಜಕುಮಾರನ ಸೌಂದರ್ಯ ಹಾಗೂ ವಿನಯಶೀಲ ಗುಣಗಳನ್ನು ಕಂಡು ನಾಗರಾಜನಿಗೆ ಬಹಳ ಹರ್ಷವೆನಿಸಿತು. ಆತನು ಅತಿ ಪ್ರೀತಿಯಿಂದ, ಕುಮಾರ, ನೀನು ನಿರ್ಮಲ ಮನಸ್ಸಿನವನಾಗಿ ತೋರುತ್ತಿರುವಿ. ನಿಮ್ಮ ಮನೆಯಲ್ಲಿ ನೀವುಗಳೆಲ್ಲ ಯಾವ ದೇವರನ್ನು ಆರಾಧಿಸುತ್ತೀರಾ ಎಂದು ಪ್ರಶ್ನೆ ಮಾಡಿದನು. ಅದಕ್ಕೆ ರಾಜಕುಮಾರನ ವಿನಯದಿಂದ, ನಾಗರಾಜ, ನಾವು ಉರಗಭೂಷಣನಾದ ಶಂಕರನ ಪರಮ ಭಕ್ತರು. ಪಾರ್ವತಿ ಸಹಿತನಾದ ಆ ಸರ್ಪಭೂಷಣನನ್ನು ನನ್ನ ಹೆಂಡತಿಯಂತೂ ಪ್ರತಿ ಸೋಮವಾರವೂ ತಪ್ಪದೆ ಉಪವಾಸದಿಂದಿದ್ದು ಪೂಜೆ ಮಾಡುತ್ತಾ ಬಂದಿದ್ದಾಳೆ. ಮೃತ್ಯು ಹರನಾದ ಪರಶಿವನೇ ನಮ್ಮ ಕುಲದೈವವು ಎಂದು ತಿಳಿಸಿದನು. ಚಂದ್ರಾಂಗದನ ಮಾತು ಕೇಳಿ ತಕ್ಷಕನು ಬಹಳ ಸಂತೋಷಿತನಾದನು. ಆತನು ರಾಜಕುಮಾರನು ಪ್ರೀತಿಯಿಂದ ಆಲಿಂಗಿಸಿ, ರಾಜಕುಮಾರ, ಈ ಪಾತಾಳ ಲೋಕದ ಒಂದು ಮಾಂಡಲಿಕ ಪಟ್ಟವನ್ನು ನಿನಗಾಗಿ ಬಿಟ್ಟು ಕೊಡುವೆನು. ನೀನು ಸುಖವಾಗಿ ರಾಜ್ಯವನ್ನಾಳುತ್ತಾ ನಮ್ಮಲ್ಲಿಯೇ ಉಳಿದು ಬಿಡು ಎಂದು ಹೇಳಿದನು. ಆದರೆ ರಾಜಕುಮಾರನಿಗೆ ತನ್ನ ಹೆಂಡತಿ ಹಾಗೂ ತನ್ನ ತಂದೆ ತಾಯಿಗಳ ಸ್ಮರಣೆ ಉಂಟಾದ್ದರಿಂದ ಆತನು ನಾಗರಾಜನಿಗೆ, ಮಹಾರಾಜ, ನಾನು ನನ್ನ ತಂದೆಗೆ ಏಕೈಕ ಪುತ್ರನು. ಕೇವಲ 14 ವರ್ಷ ಪ್ರಾಯದ ಸುಂದರಿಯಾದ ಹೆಂಡತಿಯು ನನಗಿರುವಳು. ಅವಳು ನನಗಾಗಿ ಪ್ರತಿ ಸೋಮವಾರ ತಪ್ಪದೇ ಶಿವವ್ರತವನ್ನು ಆಚರಿಸುತ್ತಿರುವಳು. ಮೊನ್ನೆ ನಮ್ಮ ಲಗ್ನವಾಗಿದೆ. ನನ್ನ ತಂದೆ ತಾಯಿಗಳು, ಹೆಂಡತಿಯು, ಅವಳ ತಂದೆ ತಾಯಿಗಳು ನನಗಾಗಿ ಪ್ರತಿನಿತ್ಯವೂ ರೋಧಿಸುತ್ತಿರಬಹುದು. ಆದ ಕಾರಣ ತಮ್ಮ ಅಂತಃಕರಣೆಯಿಂದ ನಾನು ಹೇಗೋ ಜೀವದಿಂದ ಉಳಿದೆ. ದಯವಿಟ್ಟು ನನಗೆ ನನ್ನ ತಂದೆ ತಾಯಿಯರ ದರ್ಶನ ಮಾಡಿಸಿದರೆ ನಿಮಗೆ ಮಹತ್ ಪುಣ್ಯ ಬಂದೀತು ಎಂದು ಕರುಣಾವಚನಗಳಿಂದ ಪ್ರಾರ್ಥನೆ ಮಾಡಿಕೊಂಡನು. ತಕ್ಷಕನು ಆತನ ಪ್ರಾರ್ಥನೆಯನ್ನು ಮಾನ್ಯ ಮಾಡಿದನು. ಚಂದ್ರಾಂಗದನಿಗೆ ಸಾಕಷ್ಟು ಅಮೃತ ಕುಡಿಸಿ ಕಲ್ಪ ವೃಕ್ಷದ ಫಲಗಳನ್ನು, ಬಹುಬೆಲೆಯುಳ್ಳ ರತ್ನಾಭರಣಗಳನ್ನು, ಕೆಲವು ಜನ ಸ್ತ್ರೀಯರನ್ನು ಕಾಣಿಕೆಯಾಗಿ ಕೊಟ್ಟು, ನೀನು ಯಾವಾಗ ನಮ್ಮನ್ನು ಸ್ಮರಿಸುವೆಯೋ ಆಗ ನಿನ್ನ ಕಾರ್ಯವು ಸಫಲವಾಗುವುದು ಎಂದು ತಿಳಿಸಿ ಮನೋವೇಗದಿಂದ ಓಡುವ ಕುದುರೆಯೊಂದನ್ನು ಆತನಿಗೆ ಕೊಟ್ಟು ತನ್ನ ಮಗನನ್ನು ಆತನ ಸಂಗಡ ಕಳುಹಿಸಿ ಬೀಳ್ಕೊಟ್ಟನು. ಚಂದ್ರಾಂಗದನು ನಾಗಕುಮಾರನು ಸಂಭ್ರಮದಿಂದ ಕುದುರೆಗಳನ್ನೇರಿ ಮನೋವೇಗದಿಂದ ನಿಮಿಷಾರ್ಧದಲ್ಲಿಯೇ ತಾನು ಮುಳುಗಿದ ಕಾಲಿಂದಿ ಮಡುವಿನ ಮೇಲೆದ್ದು ದಂಡೆಗೆ ಬಂದರು. ಅಂದು ದೈವಯೋಗದಿಂದ ಸೋಮವಾರವೇ ಇದ್ದದ್ದರಿಂದ ಸೀಮಂತಿನಿಯು ಯಮುನಾ ನದಿಯಲ್ಲಿ ಸ್ನಾನ ಮಾಡುವುದಕ್ಕಾಗಿ ಅಲ್ಲಿಗೆ ಸಖಿಯರೊಂದಿಗೆ ಬಂದಿದ್ದಳು. ನದಿಯ ಮಡುವಿನಿಂದ ಮೇಲೆದ್ದು ಬಂದ ಚಂದ್ರಾಂಗದನನ್ನು ನೋಡಿ ವಿಸ್ಮಯಗೊಂಡಳು. ಅವಳು ತನ್ನ ಸಖಿಯರಿಗೆ, ಸಖಿಯರೇ, ಈ ತರುಣನ ರೂಪವು ನನ್ನ ಪತಿಯ ರೂಪವನ್ನೇ ಹೋಲುತ್ತಿದೆ. ಈತನು ನಿಜವಾಗಿಯೂ ನನ್ನ ಪತಿಯಾಗಿರಬಹುದೇ, ಅಥವಾ ಯಾವನಾದರೂ ಮಾಯಾವಿಯೂ ನನಗೆ ಮೋಸ ಮಾಡಲೆಂದು ಈ ರೂಪ ಧರಿಸಿ ಬಂದಿರಬಹುದೋ ಎಂದು ವಿಚಾರಿಸುತ್ತಾ ನಿಂತಿರುವಾಗಲೇ ಆ ತರುಣನಾದರೂ ಇವಳನ್ನು ತದೇಕ ದೃಷ್ಟಿಯಿಂದ ನೋಡುತ್ತಾ ಸೀಮಂತಿನಿಯ ಕಡೆಗೇ ಕುದುರೆ ಏರಿ ಬರತೊಡಗಿದನು. ಚಂದ್ರಾಂಗದನಾದರೂ ವಿಚಾರಗೊಂದಲಕ್ಕೆ ಬಿದ್ದು, ಇವಳು ನನ್ನ ಮಡದಿಯಾಗಿರಬಹುದೇ, ರೂಪವೇನೋ ಅವಳನ್ನೇ ಹೋಲುತ್ತಿದೆ, ಆದರೆ ಇವಳ ಕೊರಳಲ್ಲಿ ಮಂಗಳಸೂತ್ರ, ಮುತ್ತಿನ ಹಾರಗಳಿಲ್ಲ, ಮುಂಗೈಗಳಿಗೆ ಕಂಕಣಗಳಿಲ್ಲ, ಚಿಂತೆಯಿಂದ ಬೆಂದವಳಂತೆ ಕಳಾಹೀನಲಾಗಿ ತೋರುತ್ತಿರುವಳು. ಅಂದ ಮೇಲೆ ಬಹುಶಃ ಇವಳೇ ನನ್ನ ಹೆಂಡತಿ
ಸೀಮಂತಿಯಾಗಿರಬೇಕೆಂದು ನಿರ್ಧರಿಸಿ ಅವಳ ಸಮೀಪದಲ್ಲಿಯೇ ಒಂದು ಕುದುರೆಯಿಂದಿಳಿದನು ಮತ್ತು ಅವಳನ್ನು ಕುರಿತು ಅತ್ಯಂತ ಪ್ರೀತಿ ಭಾವನೆಯಿಂದ, ನಾರಿಮಣಿಯೇ, ನೀನು ಯಾರ ಮಗಳು? ನಿನ್ನ ಪತಿಯ ಹೆಸರೇನು? ತಾರುಣ್ಯ ವಯಸ್ಸಿನಲ್ಲಿ ನೀನು ಏಕೆ ಹೀಗೆ ಶೋಕಮಗ್ನಳಾದವಳಂತೆ ಕಳೆಗುಂದಿರುವೆ? ನಿನ್ನ ಚರಿತ್ರೆ ಎಲ್ಲ ನನಗೆ ವಿವರವಾಗಿ ಹೇಳು, ನಾನು ನಿನ್ನ ಆತ್ಮೀಯನೆಂದು ಭಾವಿಸು ಎಂದು ನುಡಿಯಲು ಸೀಮಂತಿನಿಯು ಆತನ ಮಧುರ ಮಾತುಗಳಿಂದ ನಾಚಿ ತಲೆ ತಗ್ಗಿಸಿದಳು. ಆಗ ಅವಳ ಮನೋಭಿಲಾಷೆಯನ್ನು ಅರ್ಥ ಮಾಡಿಕೊಂಡ ಅವಳ ಸಖಿಯೊಬ್ಬಳು ಚಂದ್ರಾಂಗದನಿಗೆ ಈ ರೀತಿಯಾಗಿ ಹೇಳ್ತಿರುವುದು, ಮಹಾಪುರುಷನೇ, ಇವಳು ಈ ರಾಜ್ಯದ ದೊರೆಯಾದ ಚಂದ್ರವರ್ಮನ ಮಗಳು, ನಿಷಧ ದೇಶದ ರಾಜನಾದ ಚಂದ್ರಾಂಗದನ ಪಟ್ಟದರಸಿಯು. ಇವಳ ಪತಿಯಾದ ಚಂದ್ರಾಂಗದನು ಬಹು ಸುಂದರನಾಗಿದ್ದು ನಿಮ್ಮನ್ನೇ ಹೋಲುವಂತಿದ್ದನು. ಆದರೆ ದುರ್ದೈವದಿಂದ ಈಗ 3 ವರ್ಷಗಳ ಹಿಂದೆ ಇದೇ ಯಮುನಾ ನದಿಯ ಕಾಳಿಂದಿ ಮಡುವಿನಲ್ಲಿ ಜಲಕ್ರೀಡೆಯಾಡುತ್ತಿರುವಾಗ ಒಮ್ಮಿಂದೊಮ್ಮೆಗೆ ಮುಳುಗಿ ಹೋದನು. ಅದಕ್ಕಾಗಿ ಈ ನನ್ನ ಸಖಿಯು ಈ ವೈಧವ್ಯ ದೆಸೆಯಲ್ಲಿರುವಳು. ನಿತ್ಯವೂ ಪತಿಗಾಗಿ ಅತ್ತು ಅವಳ ಸೌಂದರ್ಯವು ಮಾಸಿದಂತಾಗಿದೆ. ಇವಳು ತನ್ನ ಪತಿಗಾಗಿ ಪ್ರತಿ ಸೋಮವಾರವೂ ಉಪವಾಸದಿಂದ ಶಿವವ್ರತವನ್ನು ಆಚರಿಸುತ್ತಾಳೆ. ಅದಕ್ಕಾಗಿ ಸ್ನಾನದ ನಿಮಿತ್ತವಾಗಿ ಇಲ್ಲಿಗೆ ಬಂದೆವು. ಇವಳ ಅತ್ತೆ ಮಾವಂದಿರು ಪುತ್ರ ಶೋಕದಲ್ಲಿ ಮುಳುಗಿರುವಾಗ ಶತ್ರುಗಳು ಅವರ ರಾಜ್ಯವನ್ನು ಅಪಹರಿಸಿ ಅವರನ್ನು ಸರಿಯಲ್ಲಿಟ್ಟಿರುವಂತೆ ತಮ್ಮ ಮನೆತನದ ಈ ಎಲ್ಲ ವಿಘ್ನಗಳು ದೂರ ಆಗಲಿ ಎಂಬ ಅಭಿಲಾಷೆಯಿಂದಲೇ ಇವಳು ಪ್ರತಿ ಸೋಮವಾರ ಚಂದ್ರಶೇಖರನನ್ನು ತಪ್ಪದೆ ಪೂಜಿಸುತ್ತಾ ಬಂದಿದ್ದಾಳೆ ಎಂದು ನುಡಿದು ಸುಮ್ಮನಾದಳು. ಅಲ್ಲಿಯವರೆಗೂ ನಾಚಿಕೆಯಿಂದ ಮೌನಧಾರಿಯಾಗಿ ನಿಂತಿದ್ದ ಸೀಮಂತಿನಿಯು, ನಮ್ಮನ್ನು ಇಷ್ಟೆಲ್ಲ ವಿವರವಾಗಿ ವಿಚಾರಿಸಿಕೊಳ್ಳುತ್ತಿದ್ದೀರಲ್ಲ, ತಾವು ಯಾರೆಂದು ನಾವು ಕೇಳಬಹುದೇ? ತಮ್ಮ ರೂಪ ಸೌಂದರ್ಯಗಳನ್ನು ನೋಡಿದರೆ ದೇವಗಂಧರ್ವರಂತೆ ಕಂಗೊಳಿಸುತ್ತಿದ್ದೀರಿ. ಅಲ್ಲದೆ ಈ ಮೊದಲು ತಮ್ಮನ್ನು ಕಂಡಿರುವೆನೇನೋ ಎಂಬಂತೆ ನನಗೆ ಭಾಸವಾಗುತ್ತಿದೆ. ನಿಮ್ಮ ಆತ್ಮೀಯತೆಯು ನಮಗೆ ಸ್ವಜನರೇನೋ ಎಂಬ ಭಾವನೆಯನ್ನು ಹುಟ್ಟಿಸುತ್ತಿದೆ. ಕಾರಣ ತಮ್ಮ ಹೆಸರೇನೆಂಬುದು ನಮಗೂ ತಿಳಿಸುವ ಕೃಪೆಯಾಗಬೇಕು ಎಂದು ವಿನಯದಿಂದ ಕೇಳಿಕೊಂಡಳು. ಇಷ್ಟು ಮಾತನಾಡುತ್ತಿದ್ದಂತೆಯೇ ಪತಿಯ ಸ್ಮರಣೆಯಿಂದಾಗಿ ಅವಳ ಕಂಠ ಬಿಗಿದು ಬಂತು. ಕಣ್ಣೀರು ಧಾರಾಕಾರವಾಗಿ ಹರಿಯತೊಡಗಿತ್ತು. ಅವಳ ಕಣ್ಣೀರು ಕಂಡು ರಾಜಕುಮಾರನೂ ದುಃಖಿತನಾದನು. ಆದರೂ ಅದನ್ನು ತೋರಗೊಡದೆ ಪ್ರೀತಿಯಿಂದ ಅವಳ ಕೈ ಹಿಡಿದು, ಸೀಮಂತಿನಿ, ನೀನೇನು ದುಃಖಿಸಬೇಡ. ನಿನ್ನ ಪತಿಯನ್ನು ನಾನು ಕಣ್ಣಾರೆ ಕಂಡಿದ್ದೇನೆ. ನನಗೆ ಸಿದ್ಧನೆಂದು ಕರೆಯುವರು. ಅವನೇ ನನ್ನ ಪ್ರಾಣ ಸ್ನೇಹಿತನಾಗಿರುವನು. ನೀನೀಗ ಮಾಡುತ್ತಿರುವ ವ್ರತಾಚರಣೆಯ ಪುಣ್ಯ ವಿಶೇಷದಿಂದಾಗಿ ನಿನ್ನ ಪತಿಯು ಇಂದಿಗೆ ಮೂರನೆಯ ದಿನವೇ ದರ್ಶನ ಕೊಟ್ಟು ಕರೆದೊಯ್ಯು. ನೀನು ಸುಖಿಯಾಗಿರು. ಈ ವಿಷಯವನ್ನು ಮಾತ್ರ ಯಾರೆದುರೂ ತಿಳಿಸಬೇಡ ಎಂದು ಏಕಾಂತದಲ್ಲಿ ಅರುಗಿ ಕುದುರೆಯನ್ನೇರಿ ಅವಳಿಂದ ನಿರೂಪ ಪಡೆದು ನಿಷಧ ರಾಜ್ಯದತ್ತ ಪಯಣ ಬೆಳೆಸಿದನು. ಆತನೊಂದಿಗೆ ನಾಗಕುಮಾರನು ಹಾಗೂ ನಾಗಸೈನ್ಯವು ಗುಪ್ತ ರೂಪದಲ್ಲಿಯೇ ಬೆಂಬೆಳೆಸಿ ನಡೆಯಿತು. ಈಗ ಸೀಮಂತನಿಗೆ ಆತನೇ ತನ್ನ ಪತಿ ಎಂಬುದು ವಿಶ್ವಾಸವಾಗಿ ಹೋಗಿದ್ದಿತ್ತು. ಇದೆಲ್ಲವೂ ತಾನು ಪ್ರತಿ ಸೋಮವಾರ ಈಶ್ವರನ ಪೂಜೆ ಮಾಡಿದ್ದರ ಪುಣ್ಯ ಫಲವೇ ಆಗಿರಬೇಕೆಂದು ಮನದಲ್ಲಿ ವಿಚಾರಿಸಿ ಅವಳು ಶಂಭುವಿನ ಬಗ್ಗೆ ಮತ್ತಷ್ಟು ಭಕ್ತಿ ಪರವಶಳಾದಳು. ರಾಜಕುಮಾರನು ಹೋಗುವಾಗ ಎಚ್ಚರಿಸಿ ಹೋದ ಪ್ರಕಾರ ಅವಳು ಯಾರೆದುರಿಗೂ ಈ ವಿಷಯವಾಗಿ ಸುದ್ದಿಯನ್ನೆತ್ತಲಿಲ್ಲ. ಯಥಾ ಪ್ರಕಾರವಾಗಿ ತನ್ನ ಸಖಿಯರೊಂದಿಗೆ ನಗರಕ್ಕೆ ಮರಳಿ ತನ್ನ ಪೂಜೆ ಪುನಸ್ಕಾರಗಳಲ್ಲಿಯೇ ನಿರತಳಾಗಿ ಬಿಟ್ಟಳು. ಇತ್ತ ಮನೋವೇಗದಿಂದ ನಾಗಕುಮಾರನೊಂದಿಗೆ ಕುದುರೆ ಏರಿ ನಿಷಧ ರಾಜ್ಯಕ್ಕೆ ಬಂದ ಚಂದ್ರಾಂಗದನು ಪಟ್ಟಣದ ಹೊರವಲಯದಲ್ಲಿಯೇ ಕುದುರೆಗಳನ್ನು ನಿಲ್ಲಿಸಿ ವೈರಿಗಳಿಗೆ ತಾನು ಬಂದಿರುವ ವಿಷಯ ತಿಳಿಸಿ ಸ್ನೇಹ ಭಾವದಿಂದ ಮರ್ಯಾದೆವಂತರಾಗಿ ತನ್ನ ರಾಜ್ಯವನ್ನು ತನಗೆ ಬಿಟ್ಟು ದೂರ ಹೋಗಬೇಕೆಂದು ತಕ್ಷಕ ಪುತ್ರನೊಂದಿಗೆ ಮುನ್ನೆಚ್ಚರಿಕೆ ನೀಡಿ ನಗರದಲ್ಲಿ ಕಳುಹಿಸಿಕೊಟ್ಟನು. ಆಗ ಆ ನಾಗಪುತ್ರನು ಆಢ್ಯತೆಯಿಂದ ನಗರ ಪ್ರವೇಶ ಮಾಡಿ ವೈರಿ ರಾಜರ ಎದುರು ನಿಂತವರಿಗೆ ರಾಜಕುಮಾರನ ಸಂದೇಶ ತಿಳಿಸಿದ್ದಲ್ಲದೆ, ಎಲೈ ಸ್ವಾಮಿ ದ್ರೋಹಿಗಳಾದ ದುರಾಸೆಯ ಪಿಶಾಚಿಗಳೇ, ನಿಮಗಿನ್ನೂ ಉಳಿಗಾಲವಿಲ್ಲ. ಚಂದ್ರಾಂಗದ ರಾಜಕುಮಾರನು ನಾಗಲೋಕಕ್ಕೆ ಹೋಗಿ ತಕ್ಷಕನ ಮೈತ್ರಿಯನ್ನು ಸಂಪಾದಿಸಿಕೊಂಡು ಚದುರಂಗ ಬಲದೊಂದಿಗೆ ನಿಮ್ಮನ್ನು ಸಂಹರಿಸಲು ಬಂದಿದ್ದಾನೆ. ಬೇಗ ನೀವು ಕುಟುಂಬ ಪರಿವಾರದೊಂದಿಗೆ ಓಡಿ ಹೋಗಿ ನಿಮ್ಮ ಪ್ರಾಣಗಳನ್ನು ಉಳಿಸಿಕೊಳ್ಳಿರಿ ಎಂದು ಕಠೋರ ವಚನಗಳನ್ನಾಗಿ ಅವರ ಎದೆಗಳನ್ನು ಒಡಿಸಿದನು. ತಕ್ಷಕ ಸುತನ ಮಾತನ್ನು ಕೇಳಿ ವೈರಿಗಳು ಕಂಗೆಟ್ಟರು. ನಮಗಿನ್ನು ಶರಣಾಗತರಾಗುವುದೊಂದೇ ಸೂಕ್ತ ಉಪಾಯವೆಂದು ತೀರ್ಮಾನಿಸಿ ಬೇಗನೆ ಸೆರೆಯಲ್ಲಿಟ್ಟಿದ್ದ ಇಂದ್ರಸೇನ ಅರಸನ ಬಳಿಗೆ ಧಾವಿಸಿ ಆತನ ಚರಣಗಳ ಮೇಲೆ ತಲೆಯಿರಿಸಿ ತಮ್ಮ ತಪ್ಪನ್ನು ಮನ್ನಿಸಿ ಕಾಪಾಡಬೇಕೆಂದು ವಿನಂತಿಸಿಕೊಂಡರು. ಮತ್ತು ಅವಸರವಾಗಿ ಇಂದ್ರಸೇನ ರಾಜ ದಂಪತಿಗಳಿಗೆ ಮಂಗಳ ಸ್ನಾನ ಮಾಡಿಸಿ ಅವರನ್ನು ಸಿಂಹಾಸನದ ಮೇಲೆ ಕುಳ್ಳಿರಿಸಿ
ತಾವು ಪರಿವಾರ ಸಮೇತರಾಗಿ ಚಂದ್ರಾಂಗದ ರಾಜಕುಮಾರನ ಸ್ವಾಗತಕ್ಕಾಗಿ ಅಗಸಿಯ ಬಾಗಿಲಿಗೆ ಬಂದರು ಹಾಗೂ ಆತನ ಅಡಿದಾವರಗಳ ಮೇಲೆ ಉರುಳಾಡಿ ತಮ್ಮ ತಪ್ಪಿನ ಬಗ್ಗೆ ಕ್ಷಮೆಯಾಚಿಸಿದರು. ತಕ್ಷಕ ಪುತ್ರನಿಂದ ತಮ್ಮ ಮಗನಾದ ಚಂದ್ರಾಂಗದನು ನಗರಕ್ಕೆ ಮರಳಿ ಬಂದಿರುವನೆಂಬ ಸುದ್ದಿ ಕೇಳಿ ಇಂದ್ರಸೇನ ರಾಜ ದಂಪತಿಗಳಿಗೆ ಬಹಳ ಹರ್ಷವಾಯಿತು. ಇಂದ್ರಸೇನನು ತಕ್ಷಣವೇ ತನ್ನ ಮಂತ್ರಿಮಂಡಲವನ್ನು ಕರೆಸಿ ನಗರವನ್ನೆಲ್ಲ ಅಲಂಕರಿಸಲು ಅಪ್ಪಣೆ ಕೊಟ್ಟನು. ಅಂತಃಪುರದ ಪರಿವಾರವೂ ಮಂತ್ರಿಮಂಡಲದವರು ಸೇರಿ ರಾಜಕುಮಾರನನ್ನು ಸ್ವಾಗತಿಸುವುದಕ್ಕೆ ರಾಜರಾಣಿಯರೊಂದಿಗೆ ಅಗಸಿಯ ಬಾಗಿಲಿಗೆ ಬಂದರು. ಕೂಡಲೇ ಚಂದ್ರಾಂಗದನು ಧಾವಿಸಿ ಬಂದು ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಿದನು. ತಂದೆ ತಾಯಿಗಳು ಆತನನ್ನು ಅಪ್ಪಿಕೊಂಡು ಆನಂದಾಶ್ರುಗಳನ್ನು ಸುರಿಸಿದರು. ಕುಶಲ ಪ್ರಶ್ನೆಗಳಾದ ನಂತರ ರಾಜಕುಮಾರನು ತನ್ನ ತಂದೆ ತಾಯಿಗಳಿಗೂ ಸಕಲ ಜನಸ್ತೋಮಕ್ಕೂ ತಾನು ನಾಗಲೋಕಕ್ಕೆ ಹೋಗಿ ತಕ್ಷಕರಾಜನ ಮೈತ್ರಿಯನ್ನು ಸಂಪಾದಿಸಿಕೊಂಡು ಬಂದಿದ್ದ ಅಮೃತವನ್ನು ತನ್ನ ತಂದೆ ತಾಯಿಗಳಿಗೆ ಕುಡಿಸಿ ಅಲ್ಲಿಂದ ತಂದಿದ್ದ ರತ್ನಾಭರಣಗಳಿಂದ ಅವರನ್ನು ಶೃಂಗಾರಗೊಳಿಸಿದನು. ಅಂದು ನಗರದಲ್ಲೆಲ್ಲ ದೊಡ್ಡ ಸಂಭ್ರಮವಾಗಿತ್ತು. ನಂತರ ಅವರೆಲ್ಲರೂ ಬಂದು ರಾಜಮಂದಿರವನ್ನು ತಲುಪಿದರು. ಚಂದ್ರಾಂಗದನೊಂದಿಗೆ ಬಂದಿದ್ದ ತಕ್ಷಕ ಕುಮಾರನಿಗೆ ಇಂದ್ರಸೇನ ದೊರೆಯು ಬಹು ಬೆಲೆಯುಳ್ಳ ವಸ್ತ್ರಾಭರಣಗಳನ್ನು ಕೊಟ್ಟು ಸತ್ಕರಿಸಿದನು ಮತ್ತು ತನ್ನ ಸೊಸೆಯಾದ ಸೀಮಂತಿನಿಯ ಸೌಭಾಗ್ಯವನ್ನು ನೆನೆಸಿಕೊಳ್ಳತೊಡಗಿದನು. ಸೀಮಂತಿನಿಯು ಪ್ರತಿ ಸೋಮವಾರದೂ ತಪ್ಪದೇ ಉಪವಾಸದಿಂದಿದ್ದು ಶಂಕರನ ಪೂಜೆ ಮಾಡಿದ್ದರ ಫಲವಾಗಿಯೇ ತನ್ನ ಮಗನು ಮರಳಿ ಬರುವಂತಾಯಿತೆಂಬುದನ್ನು ಅರ್ಥ ಮಾಡಿಕೊಂಡ ಇಂದ್ರಸೇನ ರಾಜನು ತಡ ಮಾಡದೆ ಚಿತ್ರವರ್ಮ ರಾಜನಿಗೆ ಈ ಸಂತೋಷದ ಸುದ್ದಿ ತಿಳಿಸಲು ದೂತರನ್ನು ಕಳಿಸಿಕೊಟ್ಟನು ಮತ್ತು ಮತ್ತೊಮ್ಮೆ ತನ್ನ ಮಗನ ಮದುವೆಯನ್ನು ಸೀಮಂತಿನಿಯೊಂದಿಗೆ ಸಂಭ್ರಮದಿಂದ ನೆರವೇರಿಸುವ ಉದ್ದೇಶದಿಂದ ಸಕಲ ಪರಿವಾರ ಸಮೇತರಾಗಿ ಬೀಗರ ಪಟ್ಟಣಕ್ಕೆ ಹೊರಟನು. ಸುದ್ದಿ ತಿಳಿದ ಚಿತ್ರವರ್ಮನಾದರೂ ಬಲು ಸಂತೋಷಗೊಂಡು ತನ್ನ ಮಗಳಿಗೂ ರಾಣಿಗೂ ಇತರ ಪ್ರಜಾಜನರಿಗೂ ಈ ಸಂತಸದ ಸುದ್ದಿ ತಿಳಿಸಿ ಬೀಗರನ್ನು ಆದರದಿಂದ ಬರಮಾಡಿಕೊಂಡನು. ಲಗ್ನದ ಸಮಾರಂಭವು ಒಳ್ಳೆ ವೈಭವದಿಂದ ನೆರವೇರಿಸಲ್ಪಟ್ಟಿತು. ಚಂದ್ರಾಂಗದನು ಸೀಮಂತಿನಿಯನ್ನು ಒಳ್ಳೆಯ ಪ್ರೇಮ ಭಾವದಿಂದ ಕಂಡನು. ಪಾತಾಳ ಲೋಕದಿಂದ ತಂದಿದ್ದ ಕಲ್ಪ ವೃಕ್ಷದ ಫಲಗಳನ್ನು ಅವಳಿಗೆ ತಿನ್ನಿಸಿ ಅಮೃತ ಕುಡಿಸಿದನು. ನಂತರ ಪ್ರಕಾಶಮಾನವಾದ ರತ್ನಾಭರಣಗಳನ್ನು ಅವಳಿಗೆ ಧಾರಣೆ ಮಾಡಿಸಿ ಪ್ರಿಯತಮೆಯನ್ನು ಕಣ್ತುಂಬಾ ನೋಡಿದನು. ಲಗ್ನ ಸಮಾರಂಭವು ಮುಕ್ತಾಯಗೊಂಡ ನಂತರ ಸೀಮಂತಿನಿಯನ್ನು ಕರೆದುಕೊಂಡು ತನ್ನ ರಾಜ್ಯಕ್ಕೆ ಬಂದನು. ಇಂದ್ರಸೇನನು ಮುಪ್ಪಿನವನಾದ ಕಾರಣದಿಂದ ತನ್ನ ಮಗನಾದ ಚಂದ್ರಾಂಗದನನ್ನೇ ಪಟ್ಟಣಕ್ಕೆ ಕೊಳ್ಳಿರಿಸಿದನು. ರಾಜಸಿಂಹಾಸನದ ಮೇಲೆ ಅಲಂಕೃತರಾಗಿ ಕುಳಿತ ಮಗ ಹಾಗೂ ಸೊಸೆಯನ್ನು ಕಂಡ ಆ ರಾಜದಂಪತಿಗಳ ಆನಂದಕ್ಕೆ ಪಾರವೇ ಇಲ್ಲದಂತಾಯಿತು. ಇಂತು ತನ್ನ ಮಡದಿಯೊಂದಿಗೆ ಪ್ರೇಮ ಭಾವದಿಂದ ಬಾಳುತ್ತಾ ಚಂದ್ರಾಂಗದನು 10,000 ವರ್ಷಗಳವರೆಗೆ ವೈಭವದಿಂದ ರಾಜ್ಯವಾಳಿದನು. ಸೀಮಂತಿನಿಯು ತನ್ನ ಜೀವನ ಪರ್ಯಂತವೂ ಸೋಮವಾರ ವ್ರತವನ್ನು ಭಕ್ತಿಯಿಂದ ಆಚರಿಸುತ್ತಿದ್ದಳು. ಅದಕ್ಕಾಗಿಯೇ ಅವಳ ಭಕ್ತಿಗೊಲಿದ ಉಮಾರಮಣನು ಅವಳಿಗೆ ಈ ರೀತಿ ಫಲ ನೀಡಿ ಕಾಪಾಡಿದನು ಎಂದು ಶ್ರೀ ಗುರುಗಳಾದ ನರಸಿಂಹ ಸರಸ್ವತಿ ಯತಿಗಳು ಆ ದಂಪತಿಗಳಿಗೆ ಸೋಮವಾರ ವ್ರತದ ಮಹತ್ವವನ್ನು ತಿಳಿಸಿ ಅವರೂ ಆ ವ್ರತವನ್ನು ತಪ್ಪದೇ ಆಚರಿಸುತ್ತಾ ಹೋದರೆ ಅದೇ ಶಂಕರನ ಪೂಜೆಯೇ ತಮಗೆ ಸಂದಾಯವಾಗುವುದೆಂದು ಅಪ್ಪಣೆ ಕೊಡಿಸಿದರು. ಗುರುಗಳಿಂದ ಈ ಪ್ರಕಾರವಾಗಿ ಅಪ್ಪಣೆ ಪಡೆದು ಸಾವಿತ್ರಿ ಹಾಗೂ ದತ್ತನೆಂಬ ಆ ಹೆಸರಿನ ದಂಪತಿಗಳು ಗುರುಗಳಿಗೆ ಭಕ್ತಿಯಿಂದ ನಮಸ್ಕರಿಸಿ ತಾವು ತಪ್ಪದೇ ಸೋಮವಾರ ಶಂಕರ ಪೂಜೆಯ ವ್ರತವನ್ನು ಹಿಡಿಯುವೆವೆಂದು ಮಾತು ಕೊಟ್ಟರು. ಗುರುಗಳು ಅವರಿಗೆ ಬಹುಜನ ಪುತ್ರರು ಸುಖ ಸಂಪತ್ತುಗಳು ಲಭ್ಯವಾಗಲಿ ಎಂದು ಆಶೀರ್ವದಿಸಿದರು. ಅಷ್ಟರಲ್ಲಿಯೇ ಮಾಹುರ ಗ್ರಾಮದಿಂದ ದತ್ತನ ತಂದೆ ತಾಯಿಗಳು ಮಗ ಸೊಸೆಯರನ್ನು ಕಾಣುವ ಉದ್ದೇಶದಿಂದ ಗಾಣಗಾಪುರಕ್ಕೆ ಬಂದರು. ಅವರಿಗೂ ಶ್ರೀ ಗುರುಗಳ ದರ್ಶನಾಶೀರ್ವಾದಗಳು ಲಭ್ಯವಾದವು. ತಮ್ಮ ಸೊಸೆಯ ಬಾಯಿಂದ ಗುರುಗಳ ಅಪಾರ ಮಹಿಮೆಯನ್ನು ಕೇಳಿದ ಗೋಪಿನಾಥ ಹಾಗೂ ಆತನ ಹೆಂಡತಿಗೆ ಗುರುಗಳ ಬಗ್ಗೆ ಅಪಾರವಾದ ಶ್ರದ್ಧೆ ಮೂಡಿತು. ಅವರು ಅತ್ಯಂತ ಭಕ್ತಿಯಿಂದ ಗುರುಗಳನ್ನು ಪೂಜಿಸಿ ಬ್ರಾಹ್ಮಣರಿಗೆ ಅನ್ನ ಸಂತರ್ಪಣೆಯ ಸಮಾರಂಭವನ್ನು ನೆರವೇರಿಸಿದರು. ನಂತರ ಗುರುಗಳ ಆಜ್ಞೆ ಪಡೆದು ತಮ್ಮ ಗ್ರಾಮವಾದ ಮಾಹುರಕ್ಕೆ ಹೊರಟು ಹೋದರು ಮತ್ತು ಗುರುಕೃಪೆಯಿಂದ ಆ ತರುಣ ದಂಪತಿಗಳು ದೀರ್ಘಾಯುಷಿಗಳಾದ ಅನೇಕ ಮಕ್ಕಳನ್ನು ಹಡೆದು ಸಿರಿತನದಲ್ಲಿ ಬಾಳಿದರು. ಅವರ ಮಕ್ಕಳಾದರು ದೇವಭಕ್ತರಾಗಿ ಪ್ರತಿ ವರ್ಷವೂ ತಪ್ಪದೆ ಗಾಣಗಾಪುರ ಯಾತ್ರೆಗೆ ಬರುತ್ತಿದ್ದರು. ಹೀಗೆ ಅವರ ಸಂಸಾರವು ಸುಖಮಯವಾಯಿತೆಂದು ಸಿದ್ಧಮುನಿಯು ನಾಮಧಾರಕನಿಗೆ ತಿಳಿಸಿದನೆಂಬಲ್ಲಿಗೆ ಶ್ರೀ ಗುರುಚರಿತ್ರೆ ಎಂಬ ಅಮೃತಮಯವಾದ ಕಥಾಕಲ್ಪತರುವಿನಲ್ಲಿ ಶ್ರೀ ನರಸಿಂಹ ಸರಸ್ವತಿ ಉಪಾಖ್ಯಾನದಲ್ಲಿ ಸಿದ್ಧ ನಾಮಧಾರಕ ಸಂವಾದದಲ್ಲಿ 35ನೇ ಅಧ್ಯಾಯವು ಮುಕ್ತಾಯವಾಯಿತು. ಶ್ರೀಮದ್ ದತ್ತಾತ್ರೇಯಾರ್ಪಣಮಸ್ತು. ಸದ್ಗುರು ಶ್ರೀಪಾದ ಶ್ರೀವಲ್ಲಭ ನರಸಿಂಹ ಸರಸ್ವತಿ महाराज की जय। ओम समर्थ सद्गुरु साईनाथ महाराज की जय। समर्थ सद्गुरु साईनाथ महाराज की जय।
ओम समर्थ सद्गुरु साईनाथ महाराज की जय।